ಕೋಟಿ ಸೂರ್ಯನಮಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ದುರ್ಗೆ ಸ್ಮೃತಾ ಹರಸಿ ಭೀತಮಶೇಷಂತೋ ಸ್ವಸ್ತೆ ಸ್ಮೃತಮದೇವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾಧ್ವನ್ಯ ಸರ್ವೋಪಕಾರ ಕರುಣಾಯ ಸದಾರ್ದ್ರ ಚಿತ್ತ ಸರಸ್ವತ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ವಿಶೇಷವಾಗಿ ದೀಪಾವಳಿಯ ಪರ್ವಕಾಲ ಮುಗಿದು ಈಗ ಈ ಸಮಯದಲ್ಲಿ ನಾವು ಸರಸ್ವತಿಯನ್ನು ಆರಾಧನೆ ಮಾಡಿ ಮಕ್ಕಳಿಗೆ ಬೇಕಂತಹ ಒಳ್ಳೆಯ ವಿದ್ಯಾರ್ಥನೆ ಬರಬೇಕು ಅಂತ ಹೇಳಿ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಅದೇ ರೀತಿಯಾಗಿ ಹಳೆ ವಿದ್ಯಾ ಸಂಘದ ಉದ್ಘಾಟನಾ ಸಮಾರಂಭ ಈ ಸಮಯದಲ್ಲೂ ಕೂಡ ನಾವು ಪ್ರಾರಂಭ ಮಾಡ್ತಾ ಕಟ್ಟಡವನ್ನು ನೂತನವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಉದ್ದೇಶವಾಗಿ ಹಾಗೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಥನೆ ಬರಬೇಕು ಅಂತೇಳಿ ಮಾಡಿದಂತಹ ಸರಸ್ವತಿಯ ಆರಾಧನೆಯಿಂದ ಆ ಸರಸ್ವತಿ ದೇವಿ ಸುಪ್ರೀತಳಾಗಿ ವಿಶೇಷವಾಗಿ ನವರಾತ್ರಿ ಪರ್ವಕಾಲದಲ್ಲಿ 3 ದೇವಿಯನ್ನು ಆರಾಧನೆ ಮಾಡಲಿದ್ದೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎನ್ನುವಂತಹ ಮೊದಲ 3 ದಿವಸ ಮಹಾಕಾಳಿಯನ್ನು ಆರಾಧನೆ ಮಾಡಿ ಮಧ್ಯದಲ್ಲಿ 3 ದಿವಸ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ಸಂಪ್ರದಾಯ. ಮಹಾಕಾಳಿಯನ್ನು ಆರಾಧನೆ ಮಾಡಿದರೆ ಬರತಕ್ಕಂತಹ ಸಮಸ್ತ ಭಯಗಳನ್ನೆಲ್ಲ ಪರಿಹಾರ ಮಾಡಿಕೊಡ್ತಾಳಂತೆ, ಬೇಕಾದಂತಹ ಸಂಪತ್ತನ್ನು ಅನುಗ್ರಹ ಮಾಡಿಕೊಡ್ತಾಳಂತೆ. ಅದೇ ರೀತಿಯಾಗಿ ಮಹಾ ಸರಸ್ವತಿಯನ್ನು ಆರಾಧನೆ ಮಾಡಿದ್ರೆ ಬೇಕಾದಂತಹ ಒಳ್ಳೆಯ ಜ್ಞಾನವನ್ನು ಅನುಗ್ರಹ ಮಾಡಿಕೊಡ್ತಾಳಂತೆ. ಮಹಾಕಾಳಿಯನ್ನು ಆರಾಧನೆ ಮಾಡಿದ್ರೆ ಯಾವ ಭಯವನ್ನೆಲ್ಲ ಪರಿಹಾರ ಕೊಡ್ತಾಳಂತ ಹೇಳಿದ್ರೆ ಹೊರಗೆ ದಾರಿದೀಪವಾಗಿ ಬೇಕಂತಹ ಒಳ್ಳೆಯ ಕಾಲಕಾಲಕ್ಕೆ ಏನು ಬೇಕೋ ಎಲ್ಲವನ್ನು ಅನುಗ್ರಹ ಮಾಡಿಕೊಡ್ತಾಳಂತೆ ಮಹಾಸರಸ್ವತಿ ದೇವಿ. ಆದ್ರಿಂದ ಮಹಾಸರಸ್ವತಿಯನ್ನು ಯಥಾಶಕ್ತಿಯಾಗಿ ಕಲಶ ಮಧ್ಯೆಯಲ್ಲಿ ಆರಾಧನೆ ಮಾಡಿಕೊಂಡು ಮಾಡಿದಂತಹ ಉಪಚಾರ ಪೂಜೆಗಳಿಂದ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಗಳಿಂದ ಆ ಮಹಾಸರಸ್ವತಿ ಸುಪ್ರೀತಳಾಗಿ ವಿಶೇಷವಾಗಿ ಈ ವಿದ್ಯಾಲಯದಲ್ಲಿ ಯಾರ್ಯಾರು ಕಲಿತಿದ್ದಾರೋ ಅಥವಾ ಹಿಂದೆ ಯಾರು ಕಲಿತಾರೋ ಅಥವಾ ಮುಂದೆ ಯಾರು ಕಲಿಯಲಿಕ್ಕೆ ಬರ್ತಾರೋ ಅವರಿಗೆ ಬೇಕಂತಹ ಒಳ್ಳೆಯ ಜ್ಞಾನವನ್ನು ಎಲ್ಲವನ್ನು ಅನುಗ್ರಹ ಮಾಡಿಕೊಟ್ಟು ಸಮಾಜದಲ್ಲಿ ಒಳ್ಳೆಯ ಈ ಶಾಲೆ ಒಳ್ಳೆಯ ಕೀರ್ತಿಯಂತಹ ಇರುವಂತಹ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡುವ ಮೂಲಕವಾಗಿ ಬರತಕ್ಕಂತಹ ಎಲ್ಲ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಇನ್ನು ಮುಂದಕ್ಕಾದ ಆಗುವಂತಹ ಉದ್ಘಾಟನಾ ಸಮಾರಂಭವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟು ಹಳೆ ವಿದ್ಯಾರ್ಥಿಗಳು ಯಾರ್ಯಾರು ಇಲ್ಲಿ ಸೇವೆ ಮಾಡಿದ್ದಾರೋ ಎಲ್ಲರಿಗೂ ಬೇಕಾದಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಶ್ರೇಯವೃದ್ಧಿ, ಮನಸ್ಸಿಗೆ ಬೇಕಂತಹ ಒಳ್ಳೆಯ ನೆಮ್ಮದಿಯಲ್ಲಿ ಜೀವನ ಮಾಡುವಂತಹ ಯೋಗ ಭಾಗ್ಯ ಎಲ್ಲರಿಗೂ ಬೇಕಂತ ಅವರ ಇಷ್ಟಾರ್ಥನೆಲ್ಲ ಆ ಮಹಾಸರಸ್ವತಿ ಅನುಗ್ರಹ ಮಾಡಿಕೊಡ್ಲಿ ಅಂತ ಹೇಳಿ ದೇವಿಯ ಪೂಜೆಯ ಅವಸಾನದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನಾ ಮಾಡುವಂಥದ್ದು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸರಸ್ವತ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾಯ ಗೋವಿಂದ.
ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಅತಿಥಿ ಅಭ್ಯಾಗತರು ನಮ್ಮನ್ನು ಆಗಲೇ ಸೇರಿಕೊಂಡವರಿದ್ದಾರೆ. ಹೊತ್ತಿನ ವ್ಯರ್ಥ ಮಾಡದೆ 5 ನಿಮಿಷ ಕಾಲಾವಕಾಶದಲ್ಲಿ ಈ ಸಭಾ ಕಾರ್ಯಕ್ರಮವನ್ನ ನೆರವೇರಿಸಲು ನಮ್ಮೆಲ್ಲರಲ್ಲಿ ಕೇಳುತ್ತಾ, ನಿಮ್ಮೆಲ್ಲರ ಸಹಕಾರದ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಎಲ್ಲ ಅತಿಥಿಗಣ್ಯರು ಹಾಗೆಯೇ ವಿದ್ಯಾರ್ಥಿಗಳ ಪೋಷಕರು ಹಾಗೆಯೇ ಹಳೆ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವನಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರಿನ ಸಮಾರಂಭದಲ್ಲಿ ನಾವೆಲ್ಲ ಕೂಡಿಕೊಂಡವರಿದ್ದೇವೆ. ಅದಾಗಲೇ ಅತಿಥಿ ಅಭ್ಯಾಗತರು ನಮ್ಮನ್ನು ಸೇರಿಕೊಂಡವರಿದ್ದಾರೆ. ಬಂದಿರುವಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೆಯೇ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿಕೊಂಡವರಿದ್ದೇವೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿ ಅಭ್ಯಾಗತರು ನಮ್ಮನ್ನಾಗಲೇ ಕೂಡಿಕೊಂಡವರಿದ್ದಾರೆ. ಅವರನ್ನ ಈ ಶಾಲೆಗೆ ಸ್ವಾಗತವನ್ನ ಕೋರುವ ನಿಟ್ಟಿನಲ್ಲಿ ಅವರನ್ನೆಲ್ಲ ವೇದಿಕೆಗೆ ಆಹ್ವಾನವನ್ನ ಕೋರ್ತಿದ್ದೇನೆ. ಈ ಸಭೆಯ ಉದ್ಘಾಟನೆಯನ್ನು ಮಾಡಲಿಕ್ಕಿರುವವರು ಶ್ರೀ ಕೆ ಸುಧೀರ್ ಹೆಗ್ಡೆ ಕೌಡೂರು. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ನಮ್ಮನ್ನು ಕೂಡಿಕೊಂಡವರಿದ್ದಾರೆ ಶ್ರೀ ದಿನೇಶ್ ಕೊಡ ಅವರು, ಮುಖ್ಯಸ್ಥರು ಜ್ಞಾನಸುಧ ಶಿಕ್ಷಣ ಸಂಸ್ಥೆ, ಹಾಗೇನೆ ಪ್ರಾಂಶುಪಾಲರು ಗಣಿತ ನಗರ ಜ್ಞಾನಸುಧ ಕಾರ್ಕಳ, ಹಾಗೇನೆ ಡಾಕ್ಟರ್ ಪ್ರಸನ್ನ ಶೆಟ್ಟಿ ಕೌಡೂರು ಅವರನ್ನ ಎಲ್ಲರನ್ನ ನಮ್ಮ ಹಳೆ ವಿದ್ಯಾ ಸಂಘದ ಅಧ್ಯಕ್ಷರಾದಂಥ ವಾಸುದೇವ್ ಶೆಟ್ಟಿಗಾರಿ ಅವರು ವೇದಿಕೆಗೆ ಆಹ್ವಾನವನ್ನ ಕೋರ್ಬೇಕಾಗಿ ಕೇಳ್ತಿದ್ದೇನೆ. ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಕರೆತರಬೇಕಾಗಿ ಅಧ್ಯಕ್ಷರಾದಂತಹ ವಾಸುದೇವ್ ಶೆಟ್ಟಿಗೆ ಈ ಶಾಲೆಯ STFನ ಅಧ್ಯಕ್ಷರಾದಂತಹ ಸಚ್ಚಿದಾನಂದ ಶೆಟ್ಟಿ, ಹಾಗೆಯೇ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಆಶಾಬಾನು, ಹಾಗೆಯೇ ಹಳೆ ವಿದ್ಯಾ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಸುರೇಶ್ ಚಾಲ್ಯನ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ
ಹಾಗೆಯೇ ವಸಂತ್ ಶೆಟ್ಟಿ ಕೌಡೂರು, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಮತ್ತೊಮ್ಮೆ ಬಂದಂತಹ ಎಲ್ಲ ಅತಿಥಿ ಅಭ್ಯರ್ಥರಿಗೆ, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳ ಪೋಷಕರಿಗೆ, ಹಾಗೆ ಹಳೆ ವಿದ್ಯಾರ್ಥಿಗಳಿಗೆ, ಹಾಗೆಯೇ ಈ ಶಾಲೆಯ ವಿದ್ಯಾರ್ಥಿಗಳಿಗೆ, ಹಾಗೆಯೇ ಶಿಕ್ಷಕ ವೃಂದದವರಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸಿಕೊಂಡು, ಬಹಳ ಯೋಜನೆಬದ್ಧವಾದಂತಹ ಕಾರ್ಯಕ್ರಮ ಏನಲ್ಲ, ಆದರೂ ಕೂಡ ಹಳೆ ವಿದ್ಯಾರ್ಥಿ ಸಂಘವನ್ನ ಬೈಲೂರು ಮೈನ್ ಶಾಲೆಯಲ್ಲಿ ಪ್ರಾರಂಭಿಸಬೇಕು. ಶಾಲೆ ಸುಮಾರು 1920ರಲ್ಲಿ ಪ್ರಾರಂಭಗೊಂಡು, ಹಾಗೇನೆ ಸಹದೇವ್ ನಾಯ್ಕ್ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡವರು ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನವನ್ನ ಕೊಡ್ತಾ ಇದ್ದೇನೆ. ನಿವೃತ್ತ ಯೋಧರಾಗಿರುವಂತಹ ಸಹದೇವ್ ನಾಯ್ಕ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಂಡು, ನಾನಾಗಲೇ ಹೇಳಿದ ಹಾಗೆ ಶಾಲೆ ಸುಮಾರು 1920 ಇಸ್ವಿಯಲ್ಲಿ ಪ್ರಾರಂಭಗೊಂಡು ಇದೀಗ 105 ವರ್ಷಗಳನ್ನು ಪೂರೈಸುತ್ತಿರುವ ಬೈಲೂರು ಮೈನ್ ಶಾಲೆ, ಇಲ್ಲೊಂದು ಹಳೆ ವಿದ್ಯಾರ್ಥಿ ಸಂಘ ರೂಪುಗೊಳ್ಳಬೇಕು. ಆ ಹಳೆ ವಿದ್ಯಾರ್ಥಿ ಸಂಘದಿಂದ ಒಂದಷ್ಟು ಶಾಲೆಯ ಅಭಿವೃದ್ಧಿ ಕಾರ್ಯಗಳು ಆಗುವ ಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲ ಕೂಡಿದ್ದೇವೆ. ಈ ಕಾರ್ಯಕ್ರಮ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ. ಮುಂಬರುವ ದಿನಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಮತ್ತಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತಹ ಶಕ್ತಿಯ ದೇವರು ನಮಗೆ ಕೊಡಲಿ ಅನ್ನೋ ದೃಷ್ಟಿಯಿಂದ ಪ್ರಾರ್ಥನೆಗಾಗಿ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಆಹ್ವಾನವನ್ನು ಕೋರ್ತಾ ಇದ್ದೇನೆ. ಋತ್ವಿ, ಸೃಜನ್ಯ, ಅಶ್ವಿತಾ ಇವರನ್ನ ವೇದಿಕೆಗೆ ಆಹ್ವಾನವನ್ನು ಕೋರ್ತಾ ಇದ್ದೇನೆ ಪ್ರಾರ್ಥನೆಗಾಗಿ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಬಂದಂತಹ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದೇ ನಿಟ್ಟಿನಲ್ಲಿ ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯರ್ಥರು ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಲಿಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ವಾಸುದೇವ್ ಶೆಟ್ಟಿಗಾರಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಂಡವರಿದ್ದಾರೆ. ಮಂಜುನಾಥ್ ಶೆಣೆ ನಮ್ಮನ್ನ ಕೂಡಿಕೊಂಡವರಿದ್ದಾರೆ. ಅವರನ್ನ ನಾನು ಈ ವೇದಿಕೆಯ ಮುಂಭಾಗಕ್ಕೆ ಮೇಲೆ ಕರೆತಿದ್ದೇನೆ.
STMನ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವರು. ಅವರನ್ನ ಕೂಡ ವೇದಿಕೆಗೆ ಆಹ್ವಾನವನ್ನು ಕೊಡ್ತಿದ್ದೇನೆ. ಡಾಕ್ಟರ್ ಪ್ರಸನ್ನ ಶೆಟ್ಟಿ ಅವರನ್ನು ಸ್ವಾಗತಿಸಬೇಕಾಗಿ ಸಂತೋಷ ಆಚಾರ್ಯರನ್ನು ವಿನಂತಿಸಿದ್ದೇನೆ. ದಿನೇಶ್ ಕೂಡ ಅವರನ್ನು ಸ್ವಾಗತಿಸಬೇಕಾಗಿ ನವೀನ್ ಶೆಟ್ಟಿ ಅವರನ್ನು ವಿನಂತಿಸಿದ್ದೇನೆ. ಹರಿಜೀವನ್ ಹೆಗ್ಡೆ ಅವರನ್ನು ಸ್ವಾಗತಿಸಬೇಕಾಗಿ ಪ್ರದೀಪ್ ಚಿನ್ನು ಪ್ರಸನ್ನ ಹೆಗ್ಡೆ ಅವರನ್ನು ಸ್ವಾಗತಿಸಬೇಕಾಗಿ ಮುನೀರ್ ಸಾಹೇಬರನ್ನು ವಿನಂತಿಸಿದ್ದೇನೆ. ಧೀರಾಜ್ ಅವರು ಸುಧೀರ್ ಹೆಗ್ಡೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಸಹದೇವ್ ನಾಯಕ್ ಅವರನ್ನು ಸ್ವಾಗತಿಸಲು ಇಂತಿಯಾಜನ್ನು ವಿನಂತಿಸಿದ್ದೇನೆ. ಮಂಜುನಾಥ್ ಸೇನೆ ಅವರನ್ನು ಸ್ವಾಗತಿಸಲು ಸುಬ್ರಹ್ಮಣ್ಯ ಅವರನ್ನು ಸುಬ್ರಹ್ಮಣ್ಯ ಆಶಾ ಬಾಣ ಅವರನ್ನು ಸ್ವಾಗತಿಸಲು ಪುಷ್ಪ ಅವರನ್ನು ವಿನಂತಿಸಿದ್ದೇನೆ. ಎಲ್ಲರನ್ನ ಸ್ವಾಗತಿಸಂತ ಹಳೆ ವಿದ್ಯಾಸಂಘದ ಅಧ್ಯಕ್ಷರಾಗಿರುವಂತಹ ವಾಸ್ತವ ಶೆಟ್ಟಿಗಾರ ಇವರನ್ನ ಕೂಡ ಸ್ವಾಗತವನ್ನ ಕೊಡ್ತಿದ್ದೇನೆ. ಇವರಿಗೆ ಪ್ರವೀಣ್ ಶೆಟ್ಟಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಒಂದೇ ಮಾತಿನಲ್ಲಿ ಅತ್ಯಂತ ಪ್ರೀತಿಪೂರ್ವಕದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ STMನ ಅಧ್ಯಕ್ಷರಾಗಿರುವಂತಹ ಸಚ್ಚಿದಾನಂದ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವನಿದ್ದೇನೆ. ಇವರಿಗೆ ಶರತ್ ಶೆಟ್ಟಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಬಂಧುಗಳೇ, ಕಾರ್ಯಕ್ರಮದ ಪ್ರಮುಖ ಹಂತವಾಗಿ ಇಂದಿನ ದಿನ ಹಳೆ ವಿದ್ಯಾಸಂಘದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ನೆರೆದಿದ್ದೇವೆ. ನಾನಾಗಲೇ ಹೇಳಿದ ಹಾಗೆ ಹಳೆ ವಿದ್ಯಾರ್ಥಿ ಸಂಘ ಎಷ್ಟು ಒಂದು ಶಾಲೆಯ ಅಭಿವೃದ್ಧಿಗೆ ಹಾಗೆಯೇ ಇಂತಹ ಸರ್ಕಾರಿ ಶಾಲೆಗಳ ಪುನರುತ್ಥಾನಕ್ಕೆ ಎಷ್ಟೊಂದು ಸಹಾಯ ಆಗ್ಬೋದು ಅಂತ ನಾವೆಲ್ಲ ಈ ಹಿಂದೆ ಕೆಲವೊಂದು ಹಳೆ ವಿದ್ಯಾಸಂಘದ ಮಾದರಿಯನ್ನು ಇಟ್ಟುಕೊಂಡು ಕೇಳಿದ್ದೇವೆ. ಅದೇ ನಿಟ್ಟಿನಲ್ಲಿ ಬೈಲೂರು ಮೈನ್ ಶಾಲೆಯ ಹಳೆ ವಿದ್ಯಾಸಂಘವು ಕೂಡ ಈ ಶಾಲೆಯ ಅಭಿವೃದ್ಧಿ ಹಾಗೆಯೇ ಈ ಶಾಲೆಯ ಪುನರುತ್ಥಾನ ಹಾಗೆಯೇ ಮುಂಬರುವ ದಿನಗಳಲ್ಲಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಇನ್ನಷ್ಟು ಮಕ್ಕಳ ಉತ್ತಮ ಮಟ್ಟವಾದ ತೇರ್ಗಳೆಯನ್ನ ಈ ಶಾಲೆಯಲ್ಲಿ ಕಾಣಬೇಕನ್ನೋ ದೃಷ್ಟಿಯಿಂದ ಹಳೆ ವಿದ್ಯಾಸಂಘವನ್ನ ಎಲ್ಲರೂ ಕೂಡಿ ಸಮನ್ನ ಮನಸ್ಕರು ಸೇರಿ ನಾವೆಲ್ಲ ಕೂಡಿ ಹಳೆ ವಿದ್ಯಾಸಂಘನ ರೂಪುಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಒಂದು ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಬೇಕು. ಆ ದೃಷ್ಟಿಯಲ್ಲಿ ಈ ಭಾಗದ ಅತಿಥಿ ಅಭ್ಯಾಗತರನ್ನ ಸಮಾಜದ ಗಣ್ಯರ ವ್ಯಕ್ತಿಗಳನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಈ ಉದ್ಘಾಟನಾ ಸಮಾರಂಭವನ್ನು ನಡೆಸಬೇಕಂತ ಹೇಳಿ ನಾವೆಲ್ಲ ಆಲೋಚನೆ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಈ ಊರಿನ ಹಿರಿಯರು ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು ಹಾಗೆಯೇ ಅನೇಕ ಊರಿನ ಆಗುಹೋಗುಗಳಲ್ಲಿ ಮಾರ್ಗದರ್ಶನ ಮಾಡಿರುವಂತಹ ಹಿರಿಯರು ಶ್ರೀ ಕೆ ಸುಧೀರ್ ಹೆಗ್ಡೆ ಅವರನ್ನ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ. ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡವರಿದ್ದೇನೆ. ಅದೇ ರೀತಿ ಉಳಿದೆಲ್ಲ ಅತಿಥಿ ಅಭ್ಯಾಗತರು ಅವರೊಂದಿಗೆ ಕೈ ಜೋಡಿಸಿಕೊಂಡು ಇಂದಿನ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡವರಿದ್ದೇನೆ. ಗೌರವಾಧ್ಯಕ್ಷರಾಗಿರುವಂತಹ ಸುರೇಶ್ ಸಾಲೇನವರು ವೇದಿಕೆಗೆ ಬರಬೇಕು ಕೇಳಿಕೊಳ್ತೇವೆ. ಇಂದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ದೀಪವನ್ನ ಪ್ರಜ್ವಲಿಸುವ ಮುಖೇನ ಮುಂಬರುವ ದಿನಗಳಲ್ಲಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘ
ಕಾರ್ಕಳ ತಾಲೂಕು ಮಾತ್ರವಲ್ಲದೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಮಾದರಿ ಹಳೆ ವಿದ್ಯಾರ್ಥಿ ಸಂಘವಾಗಿ ರೂಪುಗೊಳ್ಳಬೇಕು. ಈ ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಕೈ ಜೋಡಿಸಿಕೊಂಡು ಶಾಲೆಯ ಮತ್ತೊಂದು ಪುನರುತ್ಥಾನದ ಏಳಿಗೆಯನ್ನ ಈ ಶಾಲೆ ನೋಡಬೇಕು, ಈ ಊರು ಕಾಣಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸೇರಿಕೊಂಡು ಇಂದಿನ ದಿನ ಊರಿನ ಹಿರಿಯರು ಹಾಗೆಯೇ ಸಮಾಜದ ಗಣ್ಯ ವ್ಯಕ್ತಿಗಳ ಅಮೃತ ಹಸ್ತದಿಂದ ಇಂದಿನ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಬಹುಶಃ ವೇದಿಕೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಆಸೀನರಾಗಲು ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಈ ಹಿಂದೆ ಪದಾಧಿಕಾರಿಗಳ ನೇಮಕಗೊಂಡಾಗ ಅವರನ್ನ ವೇದಿಕೆ ಕರೆದು ಹೂಗುಚ್ಛ ನೀಡಿ ಅವರ ನೂತನ ಹುದ್ದೆಗೆ ಅವರನ್ನ ಸ್ವಾಗತಿಸುವ ನಿಟ್ಟಿನಲ್ಲಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳ ಪಟ್ಟಿಯನ್ನು ಓದಿ ಹೇಳ್ತೇನೆ. ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಇರುವವರು ಶ್ರೀ ವಾಸುದೇವ್ ಶೆಟ್ಟಿಗರ್. ಅವರನ್ನ ಈ ಒಂದು ಸಂಘದ ಹುದ್ದೆಗೆ ಸ್ವಾಗತವನ್ನು ಕೊಡ್ತಾ ಅವರಿಗೆ ಸುಧೀರ್ ಹೆಗ್ಡೆಯವರು ಹೂಗುಚ್ಛ ನೀಡಿ ಅವರ ಮುಂದಿನ ಜವಾಬ್ದಾರಿಗೆ ಆಶೀರ್ವಾದವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮೊಂದಿಗೆ ಜವಾಬ್ದಾರಿಯಲ್ಲಿ ಇರುವವರು ಶ್ರೀ ಹರೀಶ್ ಶೆಟ್ಟಿ, ಹಾಗೆಯೇ ಅಬ್ದುಲ್ ಮಜೀದ್, ಪ್ರಶಾಂತ್ ರಾಣೆ, ಗಜಾನಂದ ಶೆಟ್ಟಿ, ಚಂದ್ರಿಕರಾವ್. ದಯವಿಟ್ಟು ತಾವೆಲ್ಲ ಇತರಲಿ ವೇದಿಕೆಗೆ ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇನೆ. ಈ ಒಂದು ಹೂಗುಚ್ಛವನ್ನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ವಾಸುದೇವ್ ಶೆಟ್ಟಿಗಾರ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸುದೇಶ್ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಕಾರ್ಯದರ್ಶಿಯಾಗಿರುವವರು ಮಹೇಶ್ ಪೂಜಾರಿ ಗರಡಿ ಮನೆ, ಅವರನ್ನು ಕೂಡ ವೇದಿಕೆಗೆ ಆಹ್ವಾನವನ್ನು ಕೊಡ್ತಿದ್ದೇನೆ. ಜೊತೆ ಕಾರ್ಯದರ್ಶಿಯಾಗಿರುವವರು ಶರತ್ ಶೆಟ್ಟಿ, ಹಾಗೆಯೇ ಕ್ರೀಡಾ ಕಾರ್ಯದರ್ಶಿ ಆಗಿರುವವರು ಪ್ರವೀಣ್ ಶೆಟ್ಟಿ, ಜೊತೆ ಕ್ರೀಡಾ ಕಾರ್ಯದರ್ಶಿ ಆಗಿರುವವರು ಸನತ್ ಬೈಲೂರು. ಜೊತೆ ಕೋಶಾಧಿಕಾರಿ ಆಗಿರುವವರು ಸುಧೀರ್ ಹೆಗ್ಡೆ ಕೊಡೂರು, ಅವರನ್ನು ಕೂಡ ವೇದಿಕೆಗೆ ಆಹ್ವಾನವನ್ನು ಕೊಡ್ತೇವೆ. ಧೀರಜ್ ಚೆಗೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿಣಿ ಸಮಿತಿ ಇಮ್ತಿಯಾಜ್, ಶರತ್ ಶೆಟ್ಟಿ, ರಿತೇಶ್ ಹೆಗ್ಡೆ, ದಿನೇಶ್ ಕೆರಪಲ್ಕೆ, ಸಂತೋಷ್ ರಾಣೆ, ರಮೇಶ್ ಗರಡಿಮನೆ, ಕಿಶನ್ ರಾವ್, ರತ್ನಾಕರ್ ಕೆರಪಲ್ಕೆ, ಸದಾನಂದ ಕುಲ, ಸಂತೋಷ್ ಆಚಾರ್ಯ ಬಾಲಜೋಟು, ಮಹೇಶ್ ಕಾಂಚನ್, ರಾಜೇಶ್ ರಾಣೆ, ಜಗದೀಶ್ ಕರಡಿಮನೆ, ಪ್ರದೀಪ್ ಪೂಜಾರಿ, ಸತೀಶ್ ರಾಣೆ ಇವೆಲ್ಲದಲ್ಲಿ ಆದಷ್ಟು ಬೇಗನೆ ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಂಡರು. ಧನ್ಯವಾದಗಳು ಎಲ್ಲರಿಗೂ. ಹಾಗೆಯೇ ಹೂಗುಚ್ಛವನ್ನು ನೀಡಿದಂಥ ವಾಸುದೇವ್ ಶೆಟ್ಟಿಗಾರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ನೇಮಕಗೊಂಡಂಥ ಎಲ್ಲ ಪದಾಧಿಕಾರಿಗಳು ತಮ್ಮ ಮುಂದಿನ ಅವಧಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕೆಲಸವನ್ನು ಮಾಡುವಂಥ ಶಕ್ತಿ ನಿಮಗೆಲ್ಲರಿಗೂ ಸಿಗಲಿ. ಹಾಗೆಯೇ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಿರಿಯರ ಸಹಕಾರದೊಂದಿಗೆ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅನ್ನೋ ಆಶಯವನ್ನು ಇಟ್ಟುಕೊಂಡು ಇದೀಗ ಉದ್ಘಾಟನೆಯನ್ನ ನೆರವೇರಿಸಿದಂಥ ಈ ಊರಿನ ಹಿರಿಯರಾದಂಥ ಶ್ರೀ ಕೆ ಸುಧೀರ್ ಹೆಗ್ಡೆ ಅವರಿಗೆ ಒಂದೆರಡು ಮಾತಿಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇನೆ. ಸಭೆಯ ಮುಖ್ಯ ಅತಿಥಿಗಳಾದ ದಿನೇಶ್ ಗುಂಡೂರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ವಾಸುದೇವ್ ಶೆಟ್ಟಿಗಾರ್ ಅವರೇ,
ಹಾಗೂ ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳೇ, ಶಿಕ್ಷಕ ವೃಂದದವರೇ ಹಾಗೂ ಈ ಬೈಲೂರು ಗ್ರಾಮದ ಸಮಸ್ತ ಬಂಧುಗಳೇ ಹಾಗೂ ಹಳೆ ವಿದ್ಯಾರ್ಥಿಗಳೇ, ಮಕ್ಕಳೇ, ಶಿಕ್ಷಕಿಯರೇ, ಈ ಒಂದು ಮೊಟ್ಟ ಮೊದಲನೇದಾಗಿ ಈ ಒಂದು ಹಳೆ ವಿದ್ಯಾರ್ಥಿ ಬೈಲೂರು ಮೇನ್ ಶಾಲೆ ಹಳೆ ವಿದ್ಯಾರ್ಥಿ ಸಂಘ ಇದರ ಒಂದು ಇನಾಗ್ರೇಷನ್, ಇದು ಒಂದು ಬಹಳ ಭಾವನಾತ್ಮಕ ಸಂದರ್ಭ. ಯಾಕೆಂದರೆ ಈಗ ಒಂದು 105 ವರ್ಷದ ಹಿಂದೆ ನಮ್ಮ ಕೌಡೂರು ನಾಯರಬೆಟ್ಟು ಮನೆತನದಿಂದ ಈ ಜಾಗವನ್ನು ಕೊಟ್ಟಿರುತ್ತಾರೆ ಅಂತ ತಿಳಿಯಲ್ಪಟ್ಟೆ. ಹಾಗೆ ನೀವುಗಳೆಲ್ಲ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಕುಟುಂಬದವರನ್ನೇ ಕರೆದು ಈ ಒಂದು ವಿಜೃಂಭಣೆಯಿಂದ ನಮ್ಮನ್ನು ಬರಮಾಡಿಕೊಂಡು ಈ ಒಂದು ಸಭೆಯಲ್ಲಿ ನಮ್ಮನ್ನು ಪಾಲ್ದಾರರಾಗಿ ಮಾಡಿದ್ದಕ್ಕೆ ನಾನು ನಿಮಗೆಲ್ಲ ಮೊದಲನೇದಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಈ ಒಂದು ಬೈಲೂರು ಮೇನ್ ಶಾಲೆ ಏನಿದೆ, ಹಿಂದೆನೂ ನಾನು ಒಂದೆರಡು ಸಲ ಬಂದಿದ್ದೇನೆ ಇಲ್ಲಿಗೆ. 105 ವರ್ಷದ ಒಂದು ಇತಿಹಾಸ ಈ ಶಾಲೆಗೆ ಉಂಟು ಅಂತಾದರೆ ಅದು ಬಹಳ ದೊಡ್ಡ ವಿಷಯ. ಯಾಕಂದರೆ ಇಲ್ಲಿ ಈ 105 ವರ್ಷದಲ್ಲಿ ವಿದ್ಯಾರ್ಥಿಯರನ್ನು ನೀವು ಒಳ್ಳೆ ಶಿಕ್ಷಣ ಕೊಟ್ಟು ಈ ಒಂದು ನಾಡಿಗೆ ಕೊಡುಗೆ ಕೊಟ್ಟಿದ್ದೀರಿ. ಹಾಗೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇವತ್ತು ಇಲ್ಲಿ ಕಲಿತ ವಿದ್ಯಾರ್ಥಿನಿಯರು ಇದ್ದಾರೆ. ಮುಖ್ಯವಾಗಿ ನಮಗೂ ಒಂದು ಗೌರವ ನಮ್ಮ ಮನೆತನದ ಒಬ್ಬ ಹಿರಿಯ ಕುಟುಂಬಸ್ಥರಾದ ದಿವಂಗತ ಸುಪ್ರೀಂ ಕೋರ್ಟ್ ಜಡ್ಜಿ ಕೆ.ಎಸ್. ಹೆಗಡೆಯವರು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಇನ್ನು ಅನೇಕ ಜನ ಇಲ್ಲಿ ಕಲಿತು ಬೇರೆ ಬೇರೆ ಉದ್ಯೋಗ ವ್ಯವಹಾರದಲ್ಲೆಲ್ಲ ಈ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ ಇದ್ದವರೆಲ್ಲ, ಈ ಊರಿನಲ್ಲಿದ್ದವರೆಲ್ಲ ಈ ಶಾಲೆಯಲ್ಲೇ ಕಲಿತು ಇಲ್ಲಿಯ ಹಳೆ ವಿದ್ಯಾರ್ಥಿಗಳಾಗಿ ಇದ್ದಾರೆ ಅಂತ ನಾನು ನಂಬ್ತೇನೆ. ನನಗೆ ಮೂಲತಃ ಇಲ್ಲಿ ಊರಿನಲ್ಲಿ ನನ್ನ ಪ್ರಾಥಮಿಕ ಆಗಲಿ ಮತ್ತೆ ಮುಂದಿನ ನನ್ನ ಶಿಕ್ಷಣ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ಹೊರಗಡೆ ಇದ್ದವರು. ನಾನು ಈಗ ಒಂದು ಮೊದಲೆಲ್ಲ ರಜೆಯಲ್ಲಿ ಬಂದರೆ ಒಂದು 4 ದಿವಸ ನಾವು ನಾಯರಬೆಟ್ಟು ಮನೆಯಲ್ಲಿದ್ದು ಹೋಗ್ತಾ ಇದ್ವಿ. ಹಾಗಾಗಿ ವಿಶೇಷ ಊರಿನ ಪರಿಚಯ ಅಂತ ಇರಲಿಲ್ಲ. ಈಗ ಶುರುವಾಗಿದ್ದು ಈಗ ಒಂದು 25 ವರ್ಷದಿಂದ ನಾನು ಬರ್ಲಿಕ್ಕೆ ಮಾಡಿದ ಮೇಲೆ ಅಲ್ಲಿಂದ ನಾನು ಪ್ರತಿ 45-50 ದಿವಸಕ್ಕೊಂದ್ಸಲ ಇಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರ್ತದೆ. ಮುಖ್ಯವಾಗಿ ಇಲ್ಲಿಯ ಒಂದು ದೈವದೇವರ ಕೆಲಸ, ಇದು ನಮ್ಮ ಕುಟುಂಬದೊಂದು ಜವಾಬ್ದಾರಿ ಉಂಟು, ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲ ದೊಡ್ಡ ಮಟ್ಟಿನ ಒಂದು ಸಹಕಾರ ಈ ಊರಿನಿಂದ ಎಲ್ಲರಿಂದ ಸೇರಿ ನಡೀತಾ ಇದೆ. ಹಾಗಾಗಿ ಈಗ ಸ್ವಲ್ಪ ಪರಿಚಯ, ಮುಖ ಪರಿಚಯ ಎಲ್ಲ ಹೀಗೆ ಆಗಿದೆ. ದಯವಿಟ್ಟು ನನಗೆ ಕೂಡಲೇ ಹೆಸರು ಹೇಳಲಿಕ್ಕೆ ಆಗಲಿಲ್ಲ ಅಂತೇಳಿ ವೇದಿಕೆಯಲ್ಲಿ ನಾನು ಎಲ್ಲರದ್ದು ಹೆಸರನ್ನು ಹೇಳಲಿಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗೆ ಇವತ್ತು ಏನು ನೀವು ಹಮ್ಮಿಕೊಂಡಿದ್ದೀರಿ ಈ ಹಳೆ ವಿದ್ಯಾರ್ಥಿ ಸಂಘ, ಈ ಸಂಘ ಇದು ಬಹಳ ಒಂದು ಎತ್ತರಕ್ಕೆ ಹೋಗಿ ಈ ಒಂದು ಶಾಲೆಗೆ ಅವರು ಏನೇನು ಹಮ್ಮಿಕೊಂಡಿದ್ದಾರೆ ಆ ಒಂದು ಎಲ್ಲ ಕೆಲಸ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಹಾಗೆ ಮುಂದೆ ಮುಖ್ಯವಾಗಿ ಏನು ಒಂದು ಪ್ರಾಬ್ಲಮ್ ಈಗ ಅಂತ ಹೇಳಿದರೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕಾಲದ ಒಂದು ಇದರಿಂದ ಕನ್ನಡ ಮೀಡಿಯಂ ಸ್ಕೂಲಿಗೆ ಮಕ್ಕಳು ಬರುವುದಿಲ್ಲ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹೆಚ್ಚು ಕಡಿಮೆ
ನಿಧಾನವಾಗಿ ಈಗ ಎಲ್ಲ ಕಡೆ ಇದು ಶಾಲೆಗಳು ಬಂದಾಗ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ವಿನಂತಿಸುವುದೇನು ಅಂತ ಹೇಳಿದರೆ, ಇಲ್ಲಿಯ ವ್ಯವಸ್ಥಾಕ ಒಂದು ವರ್ಗ ಹಾಗೂ ಹಳೆಯ ವಿದ್ಯಾರ್ಥಿ ಸಂಘ ಇದನ್ನ ಒಂದು ಶಾಲೆ ಬಂದಾಗುವ ಒಂದು ವ್ಯವಸ್ಥೆ ಆಗುವುದು ಬೇಡ. ಒಂದು ಎರಡನೇದು, ಆದಷ್ಟು ಈಗಿನ ಒಂದು ಈ ಸಿಸ್ಟಮ್ಗೆ ಸರಿಯಾಗಿ ಆಧುನೀಕರಣವನ್ನು ಶುರು ಮಾಡಿಕೊಂಡು ಇದನ್ನು ಮುಂದಕ್ಕೆ ತರಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಒಂದು ವಿನಂತಿಸುತ್ತಿದ್ದೇನೆ. ಒಂದು ಎರಡನೇದಾಗಿ, ಈ ಒಂದು ಏನು ನೀವುಗಳು ಈ ಒಂದು ಯೋಜನೆ ಹಾಕಿ ಇದನ್ನ ಮೇಲೆ ಮುಂದೆ ಏನು ಎಲ್ಲ ನೀವು ಈ ಅಭಿವೃದ್ಧಿ ಇದನ್ನು ಹಮ್ಮಿಕೊಂಡಿದ್ದೀರಿ, ಇದರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ನಿಮ್ಮ ಜೊತೆ ಸೇರಿಕೊಂಡು ಪಾಲ್ದಾರ ಆಗಿರ್ತೇನೆ. ಹಾಗಾಗಿ ತಾವು ಮಾಡುವ ಎಲ್ಲ ಕೆಲಸ ಒಳ್ಳೆಯದಾಗಲಿ. ಹಾಗೆ ಇಲ್ಲಿಯ ಗ್ರಾಮ ದೇವತೆ ಮಾರಿಯಮ್ಮ ತಾಯಿ ಹಾಗೂ ದೈವಗಳಾದ ಕೊಡಮಂತ ಬ್ರಹ್ಮ ಬೈದರ್ಕಳು ಹಾಗೂ ಗ್ರಾಮದ ಮಾಲಿಂಗೇಶ್ವರ ದೇವರ ಸಂಪೂರ್ಣ ಆಶೀರ್ವಾದದಿಂದ ಇದು ಒಳ್ಳೆಯದಾಗಿ ನಡೆಯಲಿ ಅಂತ ಹೇಳಿ ನಾನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ನಿಮ್ಮ ಮಾರ್ಗದರ್ಶನದ ಮಾತಿಗಾಗಿ. ಅದೇ ರೀತಿ ಇಂದು ಈ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮನ್ನು ಸೇರಿಕೊಂಡವರು ಶ್ರೀ ದಿನೇಶ್ ಕೊಡವರು. ಇವರು ಕಾರ್ಕಳ ಗಣಿತ ನಗರದ ಜ್ಞಾನಸುಧಾ ಶಾಲೆಯ ಮುಖ್ಯ ಪ್ರಾಂಶುಪಾಲರು, ಹಾಗೆಯೇ ಜ್ಞಾನಸುಧಾ ಶಿಕ್ಷಣ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಶ್ರೀ ದಿನೇಶ್ ಕೊಡವರು ಇವರನ್ನ ಅವರ ಮಾತಿಗಾಗಿ ವೇದಿಕೆಯತ್ತ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಒಂದೆರಡು ಈ ಹಳೆ ವಿದ್ಯಾ ಸಂಘದ ಬಗ್ಗೆ ಹಾಗೆಯೇ ಮಾರ್ಗದರ್ಶನ ಮಾಡುವಲ್ಲಿ ತಮ್ಮ ಮಾತಿಗಾಗಿ ನಾವೆಲ್ಲ ಕಾತುರದಿಂದ ಕಾಯ್ತಿದ್ದೇವೆ. ನಿಮ್ಮ ಮಾತಿಗಾಗಿ ವೇದಿಕೆಯತ್ತ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಸಂಜೆ. ಬಹಳ ಉತ್ತಮವಾದ ಕ್ಲೈಮೇಟ್. ನಮ್ಮ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, ಸೊ ಯಂಗ್ಸ್ಟರ್ಸ್ ಇದ್ದಾರೆ, ಮಹಿಳೆಯರು. ಅಂದರೆ ಎಲ್ಲಿಂದ ಮಾತಾಡಬೇಕು, ಯಾರಿಗೆ ಮಾತಾಡಬೇಕಂತ ಸ್ವಲ್ಪ ಕನ್ಫ್ಯೂಷನ್. ನನ್ನ ಮಾತಲ್ಲಿ ಎಲ್ಲಾದರೂ ತಪ್ಪಾದರೆ ಕ್ಷಮಿಸಿ. ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಮೊದಲನೇದಾಗಿ ಇಂದಿನ ಹಳೆ ವಿದ್ಯಾರ್ಥಿ ಸಂಘ, ಬೈಲೂರು ಮೈನ್ಸ್ ಗೌರ್ಮೆಂಟ್ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯಾಗಿದೆ. ಹಿರಿಯರಾದ ಶ್ರೀಯುತ ಸುಧೀರ್ ಹೆಗ್ಡೆ ಅವರ ಕೈಯಿಂದ ಉದ್ಘಾಟನೆಗೊಂಡಿದೆ. ನಾನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ, ಹಾಗೆ ಅಭಿನಂದನೆಗಳು ಕೂಡ. ಯಾಕಂದ್ರೆ ಯಾವುದೇ ಒಂದು ಸಂಘಟನೆಯನ್ನು ಹುಟ್ಟು ಹಾಕೋದು ಅದು ದೊಡ್ಡ ವಿಚಾರ ಆಗಲ್ಲ. ಯಾಕಂದ್ರೆ ಒಮ್ಮೆ ಜೋಶ್ ಬರ್ತದೆ ನಮ್ಗೆಲ್ರಿಗೂ ಕೂಡ ಏನೋ ಮಾಡ್ಬೇಕಂತ. ಬಟ್ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋದು ಬಹಳ ಉತ್ತಮವಾದ ಕಠಿಣವಾದ ಕೆಲಸ ಕೂಡ. 105 ವರ್ಷಗಳ ನಂತರ ಹಳೆ ವಿದ್ಯಾರ್ಥಿ ಸಂಘವನ್ನು ಆರಂಭ ಮಾಡ್ಬೇಕನ್ನುವ ಆ ಚಿಂತನೆ ಯಾವ ಮನುಷ್ಯರಿಗೆ ಬಂದಿದೆ ಅಲ್ವಾ, ಅವರಿಗೆ ನನ್ನ ಶರಣು. ಯಾಕಂದ್ರೆ ಅಷ್ಟು ಸಮಯ ಯಾರಿಗೂ ಕೂಡ ಇದರ ಬಗ್ಗೆ ಕಲ್ಪನೆ ಬಂದಿಲ್ಲ, ಯೋಚನೆ ಬಂದಿಲ್ಲ. ಎಲ್ಲೋ ಒಂದು ಸಣ್ಣ ಕಿಡಿ ಈ ಶಾಲೆಯನ್ನು ಉದ್ಧಾರ ಮಾಡ್ಬೇಕನ್ನುವ ಆ ಯೋಚನೆ ಬಂದಿದೆ. ಅದರಿಂದ ಈ ಎಲ್ಲ ಯೋಜನೆ ತಯಾರಾಗಿದೆ. ಬರುವಾಗಲೇ ಮಾತಾಡ್ತಿದ್ವಿ, ಹಳೆ ವಿದ್ಯಾರ್ಥಿ ಸಂಘದಿಂದ ಕೆಲವೊಂದು ಯೋಜನೆಗಳನ್ನೆಲ್ಲ ಹಾಕಿಕೊಂಡಿದ್ದೇವೆ ಅಂತ. ಸೊ ಬಹುಶಃ ಈ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುವವರಿಗೆ ಸಹಾಯ ಮಾಡುವವರು 100 ಜನರಿದ್ದಾರೆ. ಬಟ್ ಕೆಲಸ ಮಾತ್ರ ಉತ್ತಮವಾಗಿರ್ಬೇಕಾಗತ್ತೆ. ನನ್ನ ಹಳೆ ವಿದ್ಯಾರ್ಥಿ ಸಂಘದಿಂದ ಈ ಪುಟ್ಟ ಮಕ್ಕಳ ಭವಿಷ್ಯವನ್ನು ನಾವು ಒಳ್ಳೇದು ಮಾಡಬೇಕು, ಅಥವಾ ಇದೇ ರೀತಿ ಮುಂದೆ ಬರುವ ವಿವಿಧ ವಿದ್ಯಾರ್ಥಿಗಳನ್ನು ನಾವು ಈ ನಮ್ಮ ಶಾಲೆಯಿಂದ ಬೆಳೆಸಬೇಕನ್ನುವ ಸಂಘಟನೆಯ ಮನಸ್ಥಿತಿಗೆ ನಾನು ಶರಣು. ಯಾಕಂದ್ರೆ ನಾವು ಕೇವಲ ಇಂತಹ ಸಮಾರಂಭಗಳನ್ನು, ಒಂದು ದಿನದ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದರೆ ಸಾಕಾಗಲ್ಲ. ಅದಕ್ಕೆ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಿಕೊಂಡು ಈ ಸಂಘ ಇನ್ನೂ ಕೂಡ ಇದಾಗಲೇ 105 ವರ್ಷ ನಮ್ಮ ಶಾಲೆ ಪೂರೈಸಿದೆ. ನಮ್ಮ ಸಂಘ 105 ವರ್ಷ ಪೂರೈಸಬೇಕು. ಆವಾಗ ನಾವೆಲ್ಲರೂ ಇರಲ್ಲ, ಈ ಪ್ರಪಂಚದಲ್ಲಿ ಇರಲ್ಲ, ಬಟ್ ನಮ್ಮ ನೆನಪು ಮಾತ್ರ ಖಂಡಿತವಾಗಿರತ್ತೆ. ಯಾಕಂದ್ರೆ ಇವತ್ತಿನ ದಿನ ನಾವು 105ನೇ ವರ್ಷದಲ್ಲಿದ್ದೇವೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳುವ 1920ರಲ್ಲಿ ಈ ಶಾಲೆ ಆರಂಭವಾದ ವರ್ಷದಲ್ಲಿ ಇದ್ದ ಆ ಟೀಚರ್ಸ್ ಯಾರಿರ್ಬೋದು, ಮುಖ್ಯೋಪಾಧ್ಯಾಯರು ಯಾರಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಯಾರಿರ್ಬೋದು, ಯಾರು ಕೂಡ ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಇರಲಿಕ್ಕಿಲ್ಲ ಬಹುಶಃ. ಬಟ್ ಅವರಿಂದ ಬೆಳೆದ ಈ ಸಂಸ್ಥೆ ಇನ್ನೂ ಕೂಡ ಇಂಥ 100 ಮಕ್ಕಳನ್ನು ಬೆಳೆಸ್ತದೆ.
ನಾನು ಜಸ್ಟ್ ಕಾರಲ್ಲಿ ನಿಲ್ಲಿಸಿ ಹೊರಗಿಂದ ಬರುವಾಗ ವೆಲ್ಕಮ್ ಸಿಕ್ಕಿತ್ತು ನನಗೆ. ಬಹಳ ಖುಷಿಯ ವಿಚಾರ ಅಂದ್ರೆ ಅಲ್ಲಿ ಒಂದು ಟೆಂಪೋ ಒಳಗೆ ಬರ್ತಾ ಇತ್ತು. ನಮ್ಮ ಹುಡುಗರು ಫ್ರೆಂಡ್ಸ್ ಏನ್ ಮಾಡ್ತಿದ್ರು, ಆ ಗೇಟ್ ಓಪನ್ ಆಗ್ತಿರ್ಲಿಲ್ಲ, ಗೇಟ್ ಅನ್ನು ಎಳ್ದು ಓಪನ್ ಮಾಡ್ತಾ ಇದ್ರು. ಇದು ಯಾಕಂದ್ರೆ ಇಲ್ಲಿ ಯಾರಿಗೂ ಕೂಡ ಟೀಚರ್ಸ್ ಅವರಿಗೆ ಗೈಡ್ ಮಾಡ್ಲಿಲ್ಲ, ಹೋಗಿ ಅಲ್ಲೊಂದು ಟೆಂಪೋ ಬರ್ತಾ ಉಂಟು, ನೀವು ಗೇಟ್ ಓಪನ್ ಮಾಡಿ, ನೀವು ಅಲ್ಲಿ ಟೆಂಪೋ ಒಳಗೆ ಬರ್ಲಿಕ್ಕೆ ಬಿಡಿ ಅಂತ. ಅದನ್ನು ಅವರು ಸ್ವತಃವಾಗಿ ಕಲ್ತಿದ್ದಾರೆ. ಇಂಥ ಅದೆಷ್ಟೋ ವಿಚಾರಗಳು ಕೇವಲ ಈ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಟ್ರೈನಿಂಗ್ ಸಿಗ್ತದೆ. ಶಿಕ್ಷಣ ಅಂದ್ರೆ ಶಿಕ್ಷೆ, ಹಣ, ಇದನ್ನು ಮಾತ್ರ ಈಗಿನ ಪ್ರಪಂಚದಲ್ಲಿ, ಈಗಿನ ಸಮಾಜದಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ತಾ ಇರೋದು. ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಮಕ್ಕಳನ್ನು ಯಾವುದಾದ್ರೂ ಶಾಲೆಗೆ ಹಾಕಬೇಕಿದ್ರೆ ಅಲ್ಲಿ ಒಳ್ಳೆ ಶಿಕ್ಷಣ ಇರಬೇಕು, ಒಳ್ಳೆ ಟೀಚರ್ಸ್ ಇರಬೇಕು, ಒಳ್ಳೆ ಪಾಠ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಶಾಲೆಯಿಂದ ಕಲಿತು ಹೋದ ಒಂದಷ್ಟು ಜನ ನೀವೆಲ್ಲ ಇದ್ದೀರಿ, ನನ್ನನ್ನು ಸೇರಿಕೊಂಡು ನಾನು ಕೂಡ ಗೌರ್ಮೆಂಟ್ ಶಾಲೆಯಿಂದ ಕಲಿತದ್ದು. ನನ್ನ ಶಾಲೆಯಲ್ಲಿ ಕಲಿತ ಮಾರ್ಕ್ಸ್ ಇವತ್ತು ನನ್ನನ್ನು ಜ್ಞಾನಸುಧದ ಪ್ರಿನ್ಸಿಪಾಲ್ ಆಗಿ ಮಾಡಲಿಲ್ಲ. ಶಾಲೆಯಲ್ಲಿ ಕಲಿತ ಮಾರ್ಕ್ಸ್ ಅಲ್ಲೇ ಬಿಟ್ಟು ಬಂದಿದ್ದೇನೆ. ಬಟ್ ಶಾಲೆಗೆ ಹೋಗುವಾಗ ಒಂದು 5 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗುವಾಗ ನಾವೆಲ್ಲ ಅನುಭವ ಏನು ಪಡೆದಿದ್ದೇವೆ. ಆ ದಾರಿಯಲ್ಲಿ ಹೋಗುವಾಗ ತೆಂಗಿನ ಮರಕ್ಕೆ ಕಲ್ಲು ಹೊಡೆಯುವುದು, ಅಲ್ಲಿಂದ ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದು, ಅವರು ಓಡಿಸ್ಕೊಂಡು ಬರುವುದು, ಶಾಲೆಗೆ ಹೋಗುವುದು, ಅಲ್ಲಿ ಟೀಚರ್ಸ್ ಹತ್ರ ಪೆಟ್ಟು ತಿನ್ನುವುದು, ಸೈಕಲ್ ಮನೆಯಿಂದ ಶಾಲೆಗೆ ತಗೊಂಡು ಹೋಗಿ ಎಲ್ಲರೊಟ್ಟಿಗೆ ಸೀದಾ ಮನೆಗೆ ಹೋಗಿದ್ವಿ. ಸೈಕಲ್ ಶಾಲೆಯಲ್ಲೇ ಇದೆ, ನಾನ್ ತಗೊಂಡೆ ಹೋಗಿಲ್ಲ. ಪಪ್ಪ ಮತ್ತೆ ಕೇಳ್ತಾರೆ ಸೈಕಲ್ ಅಲ್ಲಿ ಉಂಟಂತ. ಸೊ ಮನೆಗೆ ಹೋದಾಗ ಪುನಃ ವಾಪಸ್ ಬಂದು ಸೈಕಲ್ ತಗೊಂಡು ಹೋದ ದಿನಗಳಿದೆ. ಇಂಥ ವಿಚಾರಗಳು, ಇಂಥ ಕಲಿಕೆಗಳು ನಮ್ಮನ್ನು, ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿ ಮಾಡಿ ಇವತ್ತಿನ ಸಮಾಜದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿದೆ. ಈಗ ನೋಡ್ಬೇಕಾಗತ್ತೆ, ನಾನು ನಿನ್ನೆ ನಮ್ಮ NSS ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಮಾತಾಡಿಸ್ತಿದ್ದೆ. ಕೆಲವರಿಗೆ ಬಹಳ ಹೆದರಿಕೆ ಇತ್ತು, NSS ಕಾರ್ಯಕ್ರಮದಲ್ಲಿ 6 ದಿನ ಮಕ್ಕಳನ್ನು NSS ಕ್ಯಾಂಪ್ ಅಲ್ಲಿ ಬಿಡ್ಬೇಕಾಗತ್ತೆ ಅಂತ. ಇದೆಲ್ಲ ಯಾಕೆ ಹೆದರಿಕೆ ಅಂದ್ರೆ, ಆ ಮಕ್ಕಳೆಲ್ಲ ಕೋಳಿ, ಫಾರಂ ಕೋಳಿಯ ಹಾಗೆ ಬೆಳೆಸಿದ್ದು. ಅದು ಫಾರಂ ಕೋಳಿಗೆ ಹೇಗೆ ನಾವು ಇಂಜೆಕ್ಟ್ ಮಾಡ್ತೇವೆ, ಸಮಯಕ್ಕೆ ಆಹಾರ ಕೊಡ್ತೇವೆ. ಯಾಕಂದ್ರೆ ನಮ್ಗೆ 1.5 ತಿಂಗಳಲ್ಲಿ 45 ದಿನದಲ್ಲಿ 1-1.5 kg ಬೆಳಿಬೇಕಂತ, ನನ್ಗೆ ಕರೆಕ್ಟ್ ಗೊತ್ತಿಲ್ಲ. ಆ ರೀತಿಯ ಯೋಚನೆಯಿಂದ ಬೆಳೆಸಿದ್ದು. ಬಟ್ ನಾವು ಡಿಮಾಂಡ್ ಸೊಸೈಟಿಯಲ್ಲಿ ಇರುವುದು ನಮ್ಮ ನಾಟಿ ಕೋಳಿಗಳಿಗೆ. ಯಾಕಂದ್ರೆ ಅದು ತುಂಬಾ ಈ ಪ್ರಕೃತಿಯೊಂದಿಗೆ ಬೆಳೆದಿರತ್ತೆ, ಯಾರು ಕೂಡ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಬಟ್ ಡಿಮಾಂಡ್ ಇರುವುದು ಹಾಗೆ. ಸೊ ನಮ್ಮ ಸರ್ಕಾರಿ ಶಾಲೆ ಕಲಿತ ಮಕ್ಕಳು ಕೂಡ ಹಾಗೆ, ನಮ್ಮ ನಾಟಿ ಕೋಳಿ ಹಾಗೆ ಈ ಪ್ರಪಂಚದಲ್ಲಿ ಉತ್ತಮವಾದ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ನಾನು 10ನೇ ತರಗತಿಯಲ್ಲಿ ಹೇಳ್ತೇನೆ, ಅಂದ್ರೆ ಕೆಲವರಿಗೆ ಇನ್ನು ಜ್ಞಾನಸುಧದ ಪ್ರಿನ್ಸಿಪಾಲ್ ಬಹಳ ಒಳ್ಳೆ ಸ್ಕೋರ್ ತೆಗೆದಿದ್ದಿರ್ಬೋದು ಅಂತ ಇತ್ತು. 10ನೇ ತರಗತಿಯಲ್ಲಿ ನಾನು ಕಲಿತಾ ಇರುವಾಗ 2ರಲ್ಲಿ ಫೇಲ್ ಆಗಿದ್ದೆ ಸಬ್ಜೆಕ್ಟ್. ರಿಸಲ್ಟ್ ನೋಡ್ಲಿಕ್ಕೆ ಬಹಳ ಖುಷಿಯಲ್ಲಿ 4-5 ಜನ ಒಟ್ಟಿಗೆ ಹೋದದ್ದು. ಬರುವಾಗ್ಲೂ ಕೂಡ ಅಷ್ಟೇ ಖುಷಿಯಲ್ಲಿ ವಾಪಸ್ ಬಂದಿದ್ದೇವೆ. ಬಂದು ಅಮ್ಮ ಎದುರಿಗೆ ನಿಂತಿದ್ರು, ಏನಾಂಡು ಪಾಸಾ ಫೇಲ್ ಅಂತ. ನಾನು ಅಮ್ಮ ಫೇಲ್ ಅಂತ. ಇರ್ಲಿಕ್ಕಿಲ್ಲ, ನೀನು ಫೇಲ್ ಆಗಿರ್ಲಿಕ್ಕಿಲ್ಲ, ಫೇಲ್ ಆದ್ರೆ ನೀನ್ ನಗಡ್ತೀಯ ಅಂತ. ಅಂದ್ರೆ ನಮ್ಗೆ ಫೇಲ್ ಆಗಿದೆ, ಪಾಸ್ ಆಗಿದೆ, ಎಲ್ಲವೂ ಕೂಡ ಒಂದೇ. ಅದು ಇಲ್ಲ ಅನ್ನೋದನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡಿಕೊಂಡಿದ್ದೇವೆ. ಇದ್ರೆ ಖುಷಿ, ಪಾಸ್ ಆದ್ರೆ ಖುಷಿ, ಪಾಸ್ ಆಗಿಲ್ಲ ಅಂದ್ರೂ ಕೂಡ ನಾವು ಅಷ್ಟೇ ಖುಷಿಯಲ್ಲಿ ಇರ್ತೇವೆ. ಬಟ್ ಈಗಿನ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ನೋಡ್ಬೇಕು ನಾವು. ಪ್ರೈವೇಟ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿತು ಒಂದು ಸಬ್ಜೆಕ್ಟ್ ಫೇಲ್ ಆಗೋದಕ್ಕೂ ಕೂಡ ನೇಣು ಹಾಕೊಳ್ಳುವಂತ ಮನಸ್ಥಿತಿ ನಮ್ಮ ಮಕ್ಕಳದ್ದಾಗಿದೆ. ಮಕ್ಕಳದ್ದು ಮನಸ್ಥಿತಿ ಆಗಿದೆ ಅನ್ನುವಾಗ ಎಲ್ಲರೂ ಹೇಳೋದು ಈಗಿನ ಮಕ್ಕಳು ಬದಲಾಗಿದ್ದಾರೆ, ಮಕ್ಕಳ ಮನಸ್ಥಿತಿ ಬದಲಾಗಿದೆ ಅಂತ. ನಾನು ಹೇಳೋದು ಎಲ್ಲಾ ಕಡೆ ಮಾತಾಡುವಾಗ ದೇವರನ್ನೇ ಬದಲಾಗಿದ್ದಿದ್ರೆ ಮಕ್ಕಳ ಮನಸ್ಥಿತಿ ಬದಲಾದದ್ದಲ್ಲ, ಬದಲಾಗಿದ್ದಿದ್ರೆ ಮಕ್ಕಳ ತಂದೆ ತಾಯಿಯ ಮನಸ್ಥಿತಿ ಬದಲಾಗಿದೆ. ಯಾಕಂದ್ರೆ ನಾವೆಲ್ಲ ತಂದೆ ತಾಯಿಗಳು ಇಲ್ಲಿರುವ ಎಲ್ಲರನ್ನು ಸೇರಿಸ್ಕೊಂಡು, ನಾನು ಬಹಳ ಕಷ್ಟಪಟ್ಟು ಬೆಳೆದಿದ್ದೇನೆ, ನನ್ನ ಮಗ ಕಷ್ಟಪಡಬಾರ್ದು, ನನ್ನ ಮಗಳು ಕಷ್ಟಪಡಬಾರ್ದು ಅಂತ ಅವರು ಕೇಳುವುದನ್ನು ಕೇಳೋ ಮೊದಲೇ ನನ್ನ ಮಗಳಿಗೆ ಇದು ಬೇಕು, ನನ್ನ ಮಗನಿಗೆ ಇದು ಬೇಕಂತ ನಾವು ತಂದು ಕೊಟ್ಟಿರ್ತೇವೆ. ಅವ್ರಿಗೇನಾಗುತ್ತೆ, ಜೀವನದಲ್ಲಿ ಪ್ರತಿ ಬಾರಿ ಅವರಿಗೆ ಬೇಕನ್ನಿಸಿದು ಅವರಿಗೆ ಸಿಗ್ತಾ ಇರ್ತದೆ. ನಾವು ಇಲ್ಲದ ಸಮಯದಲ್ಲಿ ಅಥವಾ ಅವರು ಸ್ವಲ್ಪ ದೊಡ್ಡದಾದಾಗ ನಮ್ಮಿಂದ ಅವರಿಗೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆಗ ಅವರಿಗೆ ವೈರುಧ್ಯ ಬರ್ತದೆ. ಯಾಕಂದ್ರೆ ನಮ್ಮ ಮೇಲೆ ಅವರಿಗೆ ಸಿಟ್ಟು ಬರ್ತದೆ, ಇಷ್ಟು ಸಮಯ ಕೊಡ್ತಾ ಇದ್ರು ಇವಾಗ ಕೊಡಲ್ಲ ಅಂತ. ಅಂದ್ರೆ ಮುಖ್ಯವಾಗಿ ಮಕ್ಕಳಿಗೆ ಕಲಿಸ್ಬೇಕಾದದ್ದು, ನಾವು ತಂದೆ ತಾಯಿಯವರಾದವರು ಮಕ್ಕಳಿಗೆ ಕಲಿಸ್ಬೇಕಾದದ್ದು ಜೀವನದ ಕಷ್ಟಗಳನ್ನು. ಯಾಕಂದ್ರೆ ಜೀವನದ ಸುಖ ತೋರಿಸ್ಲಿಕ್ಕೆ ನಮ್ಮ ಮಕ್ಕಳಿಗೆ ತುಂಬಾ ಜನ ಇರ್ತಾರೆ, ಜೀವನದ ಕಷ್ಟವನ್ನು ತೋರಿಸ್ಲಿಕ್ಕೆ ಬಹಳ ಕಡಿಮೆ ಇರ್ತಾರೆ. ಹಾಗಾಗಿ ತಂದೆ ತಾಯಿಗಳು ಅಥವಾ ನಮ್ಮ ಗುರುಗಳ ಜವಾಬ್ದಾರಿಯಾಗಿರುತ್ತೆ ಮಕ್ಕಳಿಗೆ ಜೀವನದ ಕಷ್ಟವನ್ನು ತೋರಿಸ್ಲಿಕ್ಕಾಗಿ. ಇಷ್ಟನ್ನು ಹೇಳ್ತಾ, ಶಿಕ್ಷಣ ಅಂದ್ರೆ ನಾನು ಅದಾಗಲೇ ಹೇಳಿದ್ದೇನೆ, ಶಿಕ್ಷೆ ಮತ್ತೆ ಹಣ. ನಮ್ಮ ವಿದ್ಯಾರ್ಥಿಗಳನ್ನು ನಾವು 1ನೇ ತರಗತಿ 2ನೇ ತರಗತಿಯಲ್ಲಿ ಇರುವಾಗಲೇ ನಾವು ನೋಡೋದು, ನನ್ನ ಮಗ IAS ಆಗ್ಬೇಕು, IPS ಆಗ್ಬೇಕು, ಅವನು ಇಂಜಿನಿಯರ್ ಆಗ್ಬೇಕು, ಅಥವಾ ಮೆಡಿಕಲ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕಂತ. ಖಂಡಿತವಾಗಿ ನಾವು ಕನಸು ಕಾಣೋದು ಬಹಳ ಉತ್ತಮ. ಬಟ್ ಅದಕ್ಕಿಂತ ಮೊದಲು ನಾವು ಅವರಿಗೆ ಕಲಿಸ್ಬೇಕಾದದ್ದು ಶಿಕ್ಷಣ. ಆ ಶಿಕ್ಷಣ ಸಿಗುವುದು ಇಂಥ ಶಾಲೆಗಳಲ್ಲಿ ಮಾತ್ರ.
ಕಾನ್ವೆಂಟ್ ಅಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಹಾಕ್ತೇವೆ. 14 ವರ್ಷ ಪ್ರಾಂಶುಪಾಲರ ನೆಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ ನಾನು. ನನ್ನ ಅಭಿಪ್ರಾಯ ಏನಂದ್ರೆ ಆ ಪ್ರೈಮರಿ ಎಜುಕೇಶನ್ ಏನಿರುತ್ತೆ ಇದು ಖಂಡಿತವಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲದಿದ್ರೆ ತುಂಬಾ ಒಳ್ಳೆಯದು. ನಮ್ಗೆ ಅನುಕೂಲ ಆಗುದಿದ್ರೆ ನಮ್ಮ ಅಕ್ಕಪಕ್ಕದ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಅಥವಾ ಅಕ್ಕಪಕ್ಕದ ಸಣ್ಣ ಸ್ಕೂಲ್ ಆದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಹಾಕ್ಬೇಕಾಗತ್ತೆ, ನಮ್ಮ ಮಕ್ಕಳನ್ನು ಹಾಕ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅವರಿಗೆ ಈ ಸಮಾಜದ ಎಕ್ಸ್ಪೋಜರ್ ಸಿಗ್ತದೆ, ಸಮಾಜದಲ್ಲಿ ಬೇರೆ ಬೇರೆ ಒಡನಾಟಗಳು ಸಿಗ್ತದೆ. ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಬೆಳಿಬೇಕಾಗತ್ತೆ. ನಾವು ರೆಪ್ಯೂಟೆಡ್ ಸ್ಕೂಲ್ಗೆ ಅಂತ ಹಾಕಿದಾಗ ಏನಾಗತ್ತೆ, ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೂ ಕೂಡ ಟೀಚರ್ಸ್ ಏನ್ ಮಾಡ್ತಾರೆ, ಹಿಂಬದಿಗೆ ಕೈ ಕಟ್ಟಿಸ್ತಾರೆ. ಈ ನಮ್ಮ ಸ್ಲೇವ್ಸ್ ಗಳಿರ್ತಾರಲ್ವಾ, ಹಾಗೆ ಅವ್ರು ಹಿಂಬದಿ ಕೈ ಕಟ್ಟಿಕೊಂಡು ನೀವು ಗಲಾಟೆ ಮಾಡಬಾರ್ದು, ನೆಟ್ಟಾಗೆ ಹೋಗಿ ಅಂತ. ಇಂಥ ಎಜುಕೇಶನ್ ಅಲ್ಲಿ ಸಿಕ್ಕಿದ್ರೆ ಮಕ್ಕಳನ್ನು ಸಣ್ಣಗಿಂದಲೇ ಅವರಿಗೆ ಬೇಕಿದ್ದ ಹಾಗೆ ನಾವು ಬೆಳೆಸಲಿಕ್ಕೆ ಬಿಡಲ್ಲ. ಅವರು ಸಂಕುಚಿತ ಮನೋಭಾವದಿಂದ ಬೆಳೆಸ್ತಾರೆ, ಪ್ರಪಂಚವನ್ನು ವಿಶಾಲವಾದ ದೃಷ್ಟಿಯಿಂದ ನೋಡಲ್ಲ. ಹಾಗಾಗಿ 1ನೇ ತರಗತಿಯಿಂದ ಅಟ್ಲೀಸ್ಟ್ ಒಂದು 5ನೇ ತರಗತಿವರೆಗಾದ್ರೂ ಕೂಡ ನಮ್ಮ ಅಕ್ಕಪಕ್ಕದ ಶಾಲೆಗೆ ನಮ್ಮ ಮಕ್ಕಳನ್ನು ಹಾಕಿಕೊಂಡು 6ನೇ ತರಗತಿಯ ನಂತರ ಅವರ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು 7ನೇ ತರಗತಿಯ ನಂತರ ನಾವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನನ್ನ ಮಗಳು ಏನು ಓದ್ತಾ ಇದ್ದಾಳೆ, ಎಷ್ಟು ಓದ್ತಾ ಇದ್ದಾಳೆ ಅಂತ ಸ್ವಲ್ಪ ಹಿಂದೆ ಬೀಳ್ಬೇಕಾಗತ್ತೆ. ಬಟ್ ಪೋಷಕರ ಮನಸ್ಥಿತಿ ಏನಿರುತ್ತೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದಾಗ ಈಗಲೇ ಅವನನ್ನು ಹಿಡಿದಿಲ್ಲ ಅಂದ್ರೆ 10ನೇ ತರಗತಿ ಬರುವಾಗ ಅವ್ನು ದೊಡ್ಡ ಪೋಖ್ರಿ ಆಗ್ತಾನೆ, ಅವ್ನ ಮತ್ತೆ ಮಾರ್ಕ್ಸ್ ಕಡಿಮೆ ಆಗ್ತದೆ ಅಂತ. ಇದರಿಂದಾಗ್ಲೇ ನನ್ನದು ವಿರುದ್ಧವಾಗುದು. ಯಾಕಂದ್ರೆ 1ನೇ ತರಗತಿಯಿಂದ 7ನೇ ತರಗತಿ 8ನೇ ತರಗತಿವರೆಗೆ ಮಾರ್ಕ್ ಅಂತ ನಾವು ವಿದ್ಯಾರ್ಥಿಗಳಿಗೆ ಒತ್ತಡ ಹಾಕ್ತೇವೆ. 10ನೇ ತರಗತಿ 11ನೇ ತರಗತಿ ಯಾವಾಗ ನಿಜವಾದ ಮಾರ್ಕ್ಸ್ ಬೇಕಿರತ್ತೆ ಆಗ ಮಕ್ಕಳು ನಮ್ಮ ವೈರಿಗಳಾಗ್ತಾರೆ. ನೀವು ಸಣ್ಣಗಿಂದಲೂ ಕೂಡ ನನ್ಗೆ ಪ್ರೆಷರ್ ಹಾಕಿದ್ದೀರಿ, ಈಗ ನಾನು ಮಾಡಲ್ಲ, ಏನ್ ಮಾಡ್ತೀರಿ, ನಾನು ಓದಲ್ಲ, ಪುಸ್ತಕ ಮುಟ್ಟಲ್ಲ ಅಂತ ಹೇಳುವಾಗ ನಮಗೂ ಕೂಡ ಏನು ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಇಂತಹ ಶಾಲೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಿದ್ರೆ ಇಂತಹ ಸಂಘಟನೆಗಳು, ನಾವಿವತ್ತೇನು ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಅಂತ ಹೇಳಿದ್ದೇವೆ, ಇದು ಬಹಳ ಸಾಕಾರವಾಗ್ತದೆ. ಇದರ ಯಶಸ್ಸು ಕಾಣಲಿಕ್ಕೆ ತುಂಬಾ ಅಗತ್ಯವಾಗಿರುತ್ತೆ. ಹಳೆ ವಿದ್ಯಾರ್ಥಿ ಸಂಘ ಅಂತ ಆದಾಗ ಮೊದಲ ತಲೆಗೆ ಬರೋದು ನಮ್ಗೆ ಕಂಪೌಂಡ್ ಮಾಡಬೇಕು, ಕ್ಲಾಸ್ ರೂಮ್ ಮಾಡಬೇಕು, ಮಕ್ಕಳಿಗೆ ಫ್ಯಾನ್ ಹಾಕಿಸ್ಬೇಕು, ಕರೆಂಟ್ ಕೊಡಬೇಕು, ಕುಡಿಯುವ ನೀರು ಮಾಡ್ಬೇಕಂತ. ಖಂಡಿತವಾಗಿ ನಾನು ಹೇಳ್ತೇನೆ ಇದೆಲ್ಲವೂ ಕೂಡ ಬರುವುದು ನೆಕ್ಸ್ಟ್. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಹತ್ರ ನನ್ನ ವಿನಂತಿ, ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕಾದದ್ದು ಒಂದು ಬದಲಾದ ಸಿಚುವೇಶನ್ ಅಲ್ಲಿ, ಅಂದ್ರೆ ಬದಲಾವಣೆ ನಮ್ಮ ಜಗದ ನಿಯಮ ಅಂತ ಹೇಳ್ತೇವೆ. ಬದಲಾದ ಸಿಚುವೇಶನ್ ಅಲ್ಲಿ ನಾವು ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಮಾಡ್ಬೇಕಾಗತ್ತೆ. ಇಲ್ಲಂದ್ರೆ ಏನಾಗತ್ತೆ, ಪಕ್ಕದಲ್ಲಿ ಕನ್ನಡ ಮೀಡಿಯಂ ಉಂಟಂತ ಎಷ್ಟೋ ಜನ ಪೋಷಕರಿಗೂ ಅನಿಸ್ತದೆ, ಅಯ್ಯೋ ನಾನು ಕನ್ನಡ ಮೀಡಿಯಂಗೆ ಹಾಕಿದ್ರೆ ನನ್ನ ಮಗ ಇನ್ನು ಮುಂದಿನ ದಿನಗಳಲ್ಲಿ ಅವನಿಗೆ ಅವಕಾಶಗಳು ಕಡಿಮೆ ಸಿಗ್ಬಹುದು, ಹಾಗಾಗಿ ಕಷ್ಟ ಆದ್ರೂ ತೊಂದರೆ ಇಲ್ಲ, ನಾನು ಇಂಗ್ಲಿಷ್ ಮೀಡಿಯಂಗೆ ಹಾಕ್ತೇನೆ ಅಂತ ಪ್ರೈವೇಟ್ ಸ್ಕೂಲ್ಗಳತ್ತ ಮುಖ ಮಾಡ್ತಾರೆ. ಹಾಗಾಗಿ ಮೊದಲನೇ ಆಗಿ ಸ್ವಿಚ್ ಓವರ್ ಆಗ್ಬೇಕಾದದ್ದು ನಾವು ಕನ್ನಡ ಉಳಿಸಿ, ಕನ್ನಡ ಶಾಲೆಗಳನ್ನು ಉಳಿಸಿ, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ಘೋಷಣೆ ಸರ್ಕಾರದ ಮಟ್ಟದಲ್ಲಿ ಬರ್ತದೆ. ನಾನು ಹೇಳೋದು ನಾವು ಬದಲಾದ ಸಿಚುವೇಶನ್ ಅಲ್ಲಿ ನಮ್ಮನ್ನು ಬದಲಾವಣೆ ಮಾಡಿಕೊಂಡು ಇಂತಹ ಸರ್ಕಾರಿ ಶಾಲೆಗಳನ್ನು ಟೋಟಲ್ ಆಗಿ ದತ್ತುಗೆ ತಗೋಬೇಕಾಗತ್ತೆ. ಗವರ್ಮೆಂಟ್ ಇಂದ ಅಪಾಯಿಂಟ್ಮೆಂಟ್ ಆದ ಟೀಚರ್ಸ್ ಇಲ್ಲದಿದ್ರೂ ತೊಂದರೆ ಇಲ್ಲ, ನಾವು ಅಂತ ಶಾಲೆಗಳನ್ನು ದತ್ತಿಗೆ ತಗೊಂಡು ಪ್ರೈವೇಟ್ ಆಗಿ ನಾವು ಟೀಚರ್ಸ್ ಅನ್ನು ಬೆಳೆಸಬೇಕಾಗತ್ತೆ. ಯಾಕಂದ್ರೆ ಗವರ್ಮೆಂಟ್ ಟೀಚರ್ಸ್ಗೆ ಮಕ್ಕಳಿಗೆ ಪಾಠ ಮಾಡೋದಕ್ಕಿಂತ ಜಾಸ್ತಿ ಅವರು ಬೇಳೆ ಎಷ್ಟುಂಟು, ಕಾಳು ಎಷ್ಟುಂಟು, ನೀರುಳ್ಳಿ ಎಷ್ಟು ಖರ್ಚಾಗಿದೆ, ಬಟಾಟೆ ಎಷ್ಟು ಖರ್ಚಾಗಿದೆ, ಇವತ್ತು ಜಾತಿ ಸಮೀಕ್ಷೆಯಲ್ಲಿ ಅಲ್ಲಿ ವೋಟರ್ ಲಿಸ್ಟ್ ಮಾಡಬೇಕು, ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಡ್ಯೂಟಿ ಮಾಡಬೇಕು. ಇಂತಹ ಕೆಲಸಕ್ಕೆ ನಮ್ಮ ಸರ್ಕಾರಿ ಟೀಚರ್ಸ್ ಗಳನ್ನು ಜಾಸ್ತಿ ಸಮಯದಲ್ಲಿ ಉಪಯೋಗಿಸಿಕೊಳ್ತಾ ಇರ್ತಾರೆ. ಕಡಿಮೆ ಸಮಯ ಕೊಡೋದು ನಮ್ಮ ವಿದ್ಯಾರ್ಥಿಗಳ ಪಾಠಕ್ಕೆ. ಯಾರು ಕೂಡ ಅನ್ಯತಾ ಭಾವಿಸಬೇಡಿ, ಯಾಕಂದ್ರೆ ಇದು ನಾವ್ಯಾರು ಸರಿ ಮಾಡ್ಲಿಕ್ಕೆ ಆಗುವಂತ ಕೆಲಸ ಅಲ್ಲ, ಅದು ಸರ್ಕಾರದ ನಿಯಮಗಳು. ನಮ್ಮದು PUC ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು, ಸರ್ಕಾರಿ ನೌಕರರಂತ ಆದಾಗ ಕೇವಲ ಪಾಠ ಮಾಡುವುದು ಮಾತ್ರ ಆ ಟೀಚರ್ಸ್ ನ ಜವಾಬ್ದಾರಿ ಆಗಲ್ಲ, ಅದರ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಕೂಡ ಆಗತ್ತೆ. ಆ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿಕೊಂಡು ಇಂತಹ ಶಾಲೆಗೆ ಪ್ರೈವೇಟ್ ಆಗಿ ಒಂದೊಂದು ಟೀಚರ್ಸ್ ಅನ್ನು ಕೊಡ್ಬೇಕಾಗತ್ತೆ. ಸರ್ ನಾವು ಸ್ವಲ್ಪ ಕಷ್ಟದಲ್ಲಿದ್ದೇವೆ, ಅದು ಸಾಧ್ಯವ? 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ 104 ವಿದ್ಯಾರ್ಥಿಗಳಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಒಂದೊಂದು ಟೀಚರ್ಸ್ ನ ಹಾಗಾದ್ರೂ ಕೂಡ 7 ಜನ ಟೀಚರ್ಸ್ ಬೇಕಾಗತ್ತೆ. ಬಟ್ ಟೀಚರ್ಸ್ಗೆ ಸಂಬಳ ಎಷ್ಟು ಉಂಟಂತ ಕೇಳಿದಾಗ 7,000 8,000 ಅಂತ ಬರ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 7,000 8,000 ಇವತ್ತಿನ ದುಬಾರಿ ಯುಗದಲ್ಲಿ ನಾವು ಸಂಬಳ ಕೊಟ್ಟು ಒಂದು ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡಿದ್ರೆ
ಅವರು ಎಷ್ಟು ಪ್ರಾಮಾಣಿಕತೆಯಿಂದ ಅಥವಾ ಅವರಿಗೆ ಎಷ್ಟು ಮನಸ್ಸು ಬರ್ಬೋದು. ಯಾಕಂದ್ರೆ ಅವರು ಕೂಡ ಅವರ ಮನೆಯಲ್ಲಿ ಅವ್ರ ಮಕ್ಕಳನ್ನ ಸಾಕ್ಲಿಕ್ಕಿರತ್ತೆ, ಮಕ್ಕಳಿಗೆ ತಗೊಂಡು ಹೋಗ್ಲಿಕ್ಕಿರತ್ತೆ, ಬಟ್ಟೆ ಬರೆ ಕೊಡಿಸ್ಲಿಕ್ಕಿರತ್ತೆ. ಸೊ ಇದು ಏನು ನಮ್ಮ ನಮ್ದು ದುರಂತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಎಲ್ಲಾ ಪೇರೆಂಟ್ಸ್ಗೆ ನಮ್ಮನ್ನು ಸೇರಿಸ್ಕೊಂಡು ಎಲ್ಲರೂ ಕೂಡ ಯಾಕೆ ಗೌರ್ಮೆಂಟ್ ಶಾಲೆಗೆ ವಿದ್ಯಾರ್ಥಿಗಳನ್ನು ಹಾಕಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಟೀಚರ್ಸ್ ಬೇಕಂತ. ಪ್ರತಿ ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆ ಟೀಚರ್ಸ್ ಇದ್ದ ಶಾಲೆಗೆ ನನ್ನ ಮಕ್ಕಳನ್ನು ಹಾಕ್ತೇನಂತ. ಸೊ ಹಾಗಾಗಿ ಏನಾಗತ್ತೆ, ಒಳ್ಳೆ ಟೀಚರ್ಸ್ ನ ಹುಡುಕಾಟದಲ್ಲಿರುತ್ತೆ. ನಿಮ್ಮ ಫೆಸಿಲಿಟಿ ಬರುವುದು ನಂತರ. ಮಗು ಶಾಲೆಗೆ ಬಂದ ನಂತರ ಮನೆಯಲ್ಲಿ ಯಾವ ರೀತಿಯ ಬಿಹೇವಿಯರ್ ಇರ್ತದೆ, ಶಾಲೆಯಲ್ಲಿ ಬಂದ ಆ ಹುಡುಗ ಮನೆಯಲ್ಲಿ ದೀಪ ಹಚ್ತಾನ, ತಂದೆ ತಾಯಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತಾನ, ಗುರು ಹಿರಿಯರಿಗೆ ಗೌರವ ಕೊಡ್ತಾನ, ಇಂಥದೆಲ್ಲ ಕಲಿಸ್ಲಿಕ್ಕೆ ಸಾಧ್ಯವಾಗುವುದು ಇವತ್ತಿನ ದಿನದಲ್ಲಿ ತಂದೆ ತಾಯಿ ಹತ್ರ ಕೂಡ ಸಾಧ್ಯ ಆಗಲ್ಲ. ಶಾಲೆಯಲ್ಲಿ ಟೀಚರ್ ಹೇಳಿದ್ದಾರಂತಾದ್ರೆ ಖಂಡಿತವಾಗಿ ಆ ಬದಲಾವಣೆ ಅಲ್ಲಿ ಮಕ್ಕಳಿಂದ ಬರ್ತದೆ. ಹಾಗಾಗಿ ನಾವು ಫೋಕಸ್ ಮಾಡಬೇಕಾದದ್ದು ಹಳೆ ವಿದ್ಯಾರ್ಥಿ ಸಂಘವಾಗಿ ಮೊದಲನೇದಾಗಿ ಫೋಕಸ್ ಮಾಡಬೇಕಾದದ್ದು ಕ್ಲಾಸ್ ರೂಮ್ ಇದಾದ್ರೂ ತೊಂದರೆ ಇಲ್ಲ, ಉತ್ತಮವಾದ ಟೀಚರ್ಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ. ಉತ್ತಮವಾದ ಟೀಚರ್ಸ್ ಅನ್ನು ಹೇಗೆ ಅಪಾಯಿಂಟ್ಮೆಂಟ್ ಮಾಡಬೇಕು? ಈಗ ಗವರ್ಮೆಂಟ್ ಇಂದ ನಮ್ಗೆ ಮಿನಿಮಮ್ ಒಂದು ವೇಜಸ್ ಅಂತ ಬರ್ತದೆ, ಒಂದು 20,000 ರೂಪಾಯಿ ಆದ್ರೂ. ನಾನು ಹೇಳೋದು ಒಂದು ಟೀಚರ್ಸ್ಗೆ ಮಿನಿಮಮ್ ದಿನಕ್ಕೆ ಒಂದು 500 ರೂಪಾಯಿ ಆದ್ರೂ ಸಿಗಬೇಕು. ಆ ನಿಟ್ಟಿನಲ್ಲಿ ಏನಾಗುತ್ತೆ, ಒಂದು 15,000 ಆದ್ರೂ ಮಿನಿಮಮ್ ಸಂಬಳದ ಒಂದು ಟೀಚರ್ಸ್ ಅನ್ನು ನಾವು ಅಪಾಯಿಂಟ್ ಮಾಡ್ಬೇಕಾಗತ್ತೆ. ಇದರ ಜವಾಬ್ದಾರಿಯನ್ನು ಯಾರು ತಗೊಳ್ಳೋದು? 100ಕ್ಕೆ 100% ಹೇಳ್ತೇನೆ, 100 ಜನ ಮುಂದೆ ಬಂದು ಕೊಡುವರಿರ್ತಾರೆ. ಮಾಡ್ಬೇಕಾದದ್ದು ನಾವು ಒಂದು ವರ್ಷಕ್ಕೆ 1,50,000 ಪ್ಲಸ್ 30,000, 1,80,000 ರೂಪಾಯಿ ಒಂದು ಟೀಚರ್ಗೆ ಒಂದು ವರ್ಷಕ್ಕಾಗತ್ತೆ. 100 ಜನ ಕೊಡುಗೆ ಕೊಡುವವರು ದಾನಿಗಳಿದ್ದಾರೆ. ಒಬ್ಬೊಬ್ಬರ ಹತ್ರ ನಾವು ಹೋಗಿ ನಮ್ಮ ಶಾಲೆಗಾಗಿ ನಿಮ್ಮ ಲೆಕ್ಕದಲ್ಲಿ ಒಂದು ಟೀಚರ್ ಕೊಡಿ, 1,80,000 ವರ್ಷಕ್ಕಾಗತ್ತೆ. ಅವ್ರು ಅಟ್ ಎ ಟೈಮ್ ಕೊಡಬಹುದು, ಅಥವಾ ಅವರು ತಿಂಗಳಿಗೆ ನಮಗೆ 15,000 ರೂಪಾಯಿ ನಮ್ಮ ಯಾವುದು ಹಳೆ ವಿದ್ಯಾರ್ಥಿ ಸಂಘಕ್ಕಾದ್ರೂ ಹಾಕ್ಬಹುದು. ಅದರ ಅವರ ಕನ್ವೀನಿಯಂಟ್ಗೆ ಇಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಸರ್ ಅಷ್ಟು ಕೊಡ್ಲಿಕ್ಕೆ ನಮ್ಗೆ ಕಷ್ಟ ಆಗತ್ತೆ ಅಂದ್ರೆ ನಾವು ಹಳೆ ವಿದ್ಯಾರ್ಥಿಗಳಿಗೆ ಸೇರ್ಕೊಂಡು ನಾವೊಂದು 100 ಜನರ ಲಿಸ್ಟ್ ಮಾಡಬೇಕು. ಒಂದು ದಿನದ 1 ತಿಂಗಳ ಸಂಬಳ ನನ್ನ ಲೆಕ್ಕದಲ್ಲಿ, ಒಂದು ವರ್ಷದಲ್ಲಿ ಒಂದು ಟೀಚರ್ಸ್ಗೆ 12 ಜನ ಹಳೆ ವಿದ್ಯಾರ್ಥಿಗಳು ಸೇರಿದ್ರೆ ಒಂದು ಗುಂಪು. ಆ ಇಡೀ ಟೀಚರ್ಸ್ ನ ಒಂದು ಸಂಬಳ ಒಂದು ಗುಂಪಲ್ಲಿನ 1 ತಿಂಗಳ ಸಂಬಳವನ್ನು ಕೊಟ್ಟರು ಮಾಡ್ಲಿಕ್ಕೆ ಆಗತ್ತೆ. ಯಾರಾದ್ರೂ ನನ್ನನ್ನು ಸೇರಿಸಿಕೊಳ್ಳೋದಿದ್ರೆ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ನಾನು ಮಾಡಿದ್ದೇನೆ. ನಿಮ್ ಇಂತಹ ಕಾರ್ಯಕ್ರಮದಲ್ಲಿ ನನ್ನನ್ನು ಜೋಡಿಸಿಕೊಂಡ್ರೆ ನಾನು ಕೂಡ ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ತಯಾರಿದ್ದೀನಿ. ಇದು ನಮ್ಮ ಶಾಲೆಯ ವತಿಯಿಂದ ಅಲ್ಲ, ನಮ್ಮ ಪರ್ಸನಲ್ ಆಗಿ ವತಿಯಿಂದ. ಯಾಕಂದ್ರೆ ಈ ಸಣ್ಣ ಮಕ್ಕಳ ಮುಖದಲ್ಲಿ ನಾನು ನೋಡ್ತಾ ಇದ್ದೇನೆ, ಅವರಿಗೆ ಈ ಗೆಸ್ಟ್ ಬಂದಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘ ಓಪನ್ ಆಗ್ತದೆ, ಇಲ್ಲಿ ಹಿರಿಯರಿದ್ದಾರೆ, ಇನ್ನೊಬ್ಬ ಯಾವುದು ಬೇಡ, ಅವರ ಕಣ್ಣುಗಳನ್ನು ನೋಡ್ಬೇಕು. ಯಾಕಂದ್ರೆ ಅವರ ಕಣ್ಣುಗಳನ್ನು ನಾವು ಸ್ಟಡಿ ಮಾಡಿದಾಗ ನಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಇದ್ರಲ್ಲೂ ಕೂಡ ಒಬ್ಬ ದಿನೇಶ್ ಇದ್ದಾನೆ, ಒಬ್ಬ ರಮೇಶ್ ಇದ್ದಾನೆ, ಒಬ್ಬ ಸತೀಶ್ ಇದ್ದಾನೆ, ಒಬ್ಬ ಪ್ರಶಾಂತ್ ಇದ್ದಾನೆ. ಯಾಕಂದ್ರೆ ನಾವು ಕೂಡ ಒಂದು ಸಮಯದಲ್ಲಿ ಇದೇ ರೀತಿ ಕೂತು ಬೆಳೆದವರು. ನಮ್ಗೆ ಮಾತ್ರ ಅದು ಅರ್ಥ ಆಗತ್ತೆ. ಯಾವುದೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಥವಾ ಕಾನ್ವೆಂಟ್ ಅಲ್ಲಿ ಕಲಿತು ಬಂದ ಜನರಿಗೆ ಈ ಭಾವನೆಗಳು ಅರ್ಥ ಆಗ್ಲಿಕ್ಕಿಲ್ಲ. ಅಲ್ಲಿ ಬ್ಯಾಂಡ್ ಓದುವಾಗ ನಾನು ನೋಡ್ತಾ ಇದ್ದೆ, ಯಾರೋ ಟೀಚರ್ಸ್ ಹೇಳಿದ್ದಾರೆ, ಎಲ್ಲರೂ ಮತ್ತೆ ಒಂದು ಸಲ ಅವರಿಗೆ ಒಂದು ಗೈಡೆನ್ಸ್ ಕೊಟ್ರೆ ಸಾಕು, ಮತ್ತೆ ಉಳಿದ ಕೆಲಸ ಅವರೇ ಮಾಡ್ಕೊಂಡು ಹೋಗ್ತಾರೆ. ಒಬ್ಬ ತೆಗ್ದ ಅದ್ರ ವಾದೆ ಓದಿದ್ರಲ್ಲಿ ಅದೊಂದು ಸ್ವಲ್ಪ ಹೊಳಿಗೆ ಇತ್ತು, ಹೀಗೆ ಮಾಡಿದ್ರೆ ತೆಗ್ದ. ನಾವೆಲ್ಲಾದ್ರೆ ಬಾಯಿಗೆ ಹಾಕ್ಬೇಡ, ಅದ್ರಲ್ಲಿ ಮಣ್ಣುಂಟು, ಕಬ್ಬಿಣುಂಟು, ತುಕ್ಕುಂಟು, ಇದಾಗತ್ತೆ ಅದಾಗತ್ತೆ ಅಂತ ಯೋಚನೆ ಮಾಡ್ತೇವೆ. ಆ ಮಕ್ಕಳು ಯಾವುದನ್ನು ಯೋಚನೆ ಮಾಡಲ್ಲ. ಯಾಕಂದ್ರೆ ದೇವರ ವರ ಇರತ್ತೆ. ನಾವು ಎಷ್ಟು ನಾವು ನಾಜೂಕಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಮನೆಯಲ್ಲೂ ಕೂಡ ಬೆಳೆಸ್ತೇವೋ ಅಷ್ಟೇ ಮಕ್ಕಳು ಏನಾಗುತ್ತೆ, ಸಾಫ್ಟ್ ಆಗ್ತಾರೆ. ಹಾಗಾಗಿ ನಮ್ಮ ಮಕ್ಕಳನ್ನು ಸ್ವಲ್ಪ ಈ ಪ್ರಕೃತಿಯೊಂದಿಗೆ ಪ್ರಪಂಚದಲ್ಲಿ ಬಿಡಬೇಕಾಗತ್ತೆ. ಮಕ್ಕಳು ಏನಾಗುತ್ತಂತ ನಾವು ಟೆನ್ಷನ್ ಮಾಡಿಕೊಂಡ್ರೆ ಹುಟ್ಟಿಸಿದ್ದು ದೇವರು, ನಾವು ಮೀಡಿಯಂ ಮಾತ್ರ. ನಮ್ಮ ಮಕ್ಕಳಿಗೆ ನಾವು ಮೀಡಿಯಂ ಮಾತ್ರ. ನಮ್ಮ ಮುಖಾಂತರ ದೇವರು ಈ ಪ್ರಪಂಚಕ್ಕೆ ಈ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಕಳಿಸಿದ್ದಾರೆ. ಅದರ ಜವಾಬ್ದಾರಿ ಖಂಡಿತವಾಗಿ ಆ ದೇವರು ನೋಡ್ಕೊಳ್ತಾರೆ. ಹಾಗಾಗಿ ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಈ ಶಾಲೆಯನ್ನು ಉದ್ಧಾರ ಮಾಡ್ಲಿಕ್ಕಾಗತ್ತೆ. ನಮ್ಮಲ್ಲೇ ಒಂದಷ್ಟು ಎಜುಕೇಟೆಡ್ ಇರ್ತಾರೆ, ಕೆಲವರಿಗೆ ಇಂಗ್ಲಿಷ್ ಬರ್ತದೆ. ವಾರದಲ್ಲಿ ಒಂದು ದಿನ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಸುವ ಕೆಲಸವನ್ನು ಕೂಡ ಮಾಡಬಹುದು. ಅಕ್ಕಪಕ್ಕದಲ್ಲಿ ಇದೇ ಸ್ಕೂಲಿಂದ ಕಲಿತು ಈಗ ಉತ್ತಮವಾದ ಹುದ್ದೆಯಲ್ಲಿ ಇರ್ಬೋದು, ಅಕ್ಕಪಕ್ಕದಲ್ಲಿ ಇರ್ಬೋದು. ನಾವೇನ್ ಮಾಡ್ಬೇಕಾಗತ್ತೆ, ಅಂತಹ ವಿದ್ಯಾರ್ಥಿಗಳಿಂದ ನಮ್ಗೆ ಹಣ ಬೇಡ, ಟೀಚರ್ಸ್ ಅಪಾಯಿಂಟ್ಮೆಂಟ್ ಅವರು ಮಾಡೋದು ಬೇಡ. ಅವರು ವಾರಕ್ಕೆ ಒಂದು ಸಲ, ಅದು ಶನಿವಾರ ಮಧ್ಯಾಹ್ನ ಇರ್ಬೋದು, ಶನಿವಾರ ಬೆಳಗ್ಗೆ ಇರ್ಬೋದು, ಅಥವಾ ಅವರಿಗೆ ಸಮಯ ಸಿಕ್ಕಿದ ಸಮಯದಲ್ಲಿ, ಅಥವಾ ಸಂಡೇ ಇರ್ಬೋದು, ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಬೇಸಿಕ್ ಇಂಗ್ಲಿಷ್ ಕಲಿಸ್ಬೇಕಾಗತ್ತೆ. ಈಗ ಈ ಸಣ್ಣ ಮಕ್ಕಳಿದ್ದಾರೆ, ಇವರು ಇನ್ನು ಹೊರಗಿನ ಪ್ರಪಂಚಕ್ಕೆ ಬಂದಾಗ ಅವರಿಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಇವರು ಔಟ್ಡೇಟೆಡ್ ಆಗ್ತಾರೆ. ನಾವು ಮಾತಾಡೋದು ಕರೆಕ್ಟ್, ಕನ್ನಡ ಮೀಡಿಯಂ, ತುಳು, ಕನ್ನಡ, ಹಿಂದಿ ಯಾವುದು ಕೂಡ ಅವರ ಜೀವನಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. 10ನೇ ತರಗತಿಯಿಂದ ಪಾಸಾದ ಯಾವ ವಿದ್ಯಾರ್ಥಿ ಕೂಡ
ಮ್ಯಾಥ್ಸ್ ಸೈನ್ಸ್ 100ಕ್ಕೆ 100 ಬಂದ್ರೆ ನಮ್ಮ ಉಡುಪಿ ಜಿಲ್ಲೆ ಯಾವ ಕಾಲೇಜಲ್ಲೂ ಕೂಡ ಅವರಿಗೆ ಬೇಕಾದ್ರೆ ಫ್ರೀ ಎಜುಕೇಶನ್ ಸಿಗ್ತದೆ. ಅದೇ ಕನ್ನಡದಲ್ಲಿ 100, ಹಿಂದಿಯಲ್ಲಿ 100, ಇಂಗ್ಲಿಷ್ 100, ಸಮಾಜ 100, ಯಾವ ಶಾಲೆಯಲ್ಲೂ ಕೂಡ ಅವನಿಗೆ ಅಡ್ಮಿಷನ್ ಕೊಡಲ್ಲ. ಅಂದ್ರೆ ನಾವು ಆ ದೃಷ್ಟಿಯಲ್ಲೂ ಕೂಡ ನೋಡ್ಬೇಕಾಗತ್ತೆ. ಅಂದ್ರೆ ನಾವೇನು ಬಿತ್ತುತ್ತೇವ ಅದನ್ನೇ ನಾವು ಬೆಳಿತೇವೆ. ಹಾಗಾಗಿ ಈ ಸಣ್ಣ ಸಣ್ಣ ಮಕ್ಕಳ ಮನಸ್ಸಲ್ಲಿ ನಾವು ಕನಸುಗಳನ್ನು ಬಿತ್ತಬೇಕಾಗತ್ತೆ. ಕನಸುಗಳನ್ನು ಬಿತ್ತಬೇಕಾದ್ರೆ ಆ ಶಾಲೆ ಬಹಳ ಉತ್ತಮವಾಗಿ ನಡಿಬೇಕಾಗತ್ತೆ. ಆ ಶಾಲೆ ಬಹಳ ಉತ್ತಮವಾಗಿ ನಡಬೇಕಾದ್ರೆ ಅಲ್ಲಿರುವ ಟೀಚರ್ಸ್ನ ಮನಸ್ಥಿತಿ ಕೂಡ ಹಾಗೆ ಇರಬೇಕು. ನಾವು ಅವರಿಗೆ ಅಲ್ಪ ಸ್ವಲ್ಪ ಕೊಟ್ಟಾಗ ಅವರು ಕೂಡ ಸಮಾಧಾನದಲ್ಲಿ ಇರಲ್ಲ. ನಾವು ಕೂಡ ಅವರಿಗೆ ಒಂದಷ್ಟನ್ನು ಕೊಟ್ಟುಕೊಂಡು, ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರನ್ನು ನಾನು ನೆನಪು ಮಾಡ್ಕೊಳ್ತೇನೆ. 2011ಕ್ಕೆ ನನಗೆ ಸುಧಾಕರ್ ಶೆಟ್ಟಿ ಅಂದ್ರೆ ಯಾರಂತ ಗೊತ್ತಿರಲಿಲ್ಲ. ಹೇಗೋ ಕಾಂಟ್ಯಾಕ್ಟ್ ಆಗಿಕೊಂಡು ನಮ್ಮ ಶಾಲೆಗೆ ಬಂದು ಜಾಯ್ನ್ ಆಗಿದ್ದೆ. ಪ್ರಥಮ ವರ್ಷದಲ್ಲಿ ಕೊಟ್ಟ ಸಂಬಳಕ್ಕೆ 29% ಜಾಸ್ತಿ ಮಾಡಿದ್ದಾರೆ. 2ನೇ ವರ್ಷಕ್ಕೆ ನಾನು ಡೈರೆಕ್ಟ್ ಆಗಿ ಸರ್ ಹತ್ರ ಹೋಗಿ ಮಾತಾಡಿದ್ದೇನೆ. ಸರ್, ಶಾಲೆ ಆರಂಭವಾದದ್ದಷ್ಟೇ, ಈಗ ಇಷ್ಟು ಸಂಬಳ ಜಾಸ್ತಿ ಮಾಡೋದು ಬೇಡ. ಇದ್ದದ್ದು ನಾವು 13 ಜನ. ಸರ್ ಹೇಳಿದ್ರೆ ಇಲ್ಲ, ಕಷ್ಟಗಳೆಲ್ಲ ಇರ್ತದೆ, ಬಟ್ ನಾವು ಕೊಡೋದನ್ನು ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಸಮಾಜ ಸೇವೆ ಇರ್ಬೋದು, ಇನ್ನೊಂದಿರ್ಬೋದು, ನಾವು ಕಷ್ಟದಲ್ಲಿರುವಾಗ ಮಾತ್ರ ನಮ್ಗೆ ಇನ್ನೊಬ್ಬರ ಕಷ್ಟ ಗೊತ್ತಾಗೋದು. ನನ್ಗೆ ಹಣ ಬರಲಿ, ಅದರ ನಂತರ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಈ ಮನಸ್ಥಿತಿ ಅದು ಬದಲಾಗಲ್ಲ. ಅದು ಹಾಗೆ ಸರ್ ಅಂತ ನನ್ಗೆ ಕೊಟ್ಟಿದ್ದಾರೆ. ನನ್ಗೆ ಕರೆಕ್ಟ್ ಆಗಿ ಗೊತ್ತು, ಆ ಸಮಯದಲ್ಲೂ ಕೂಡ 20%, 25% ಫೈನಾನ್ಸ್ ಇಂದ ಹಣ ತಂದು ನಮ್ಗೆ ಸಂಬಳ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಮ್ಗೆ ಖಂಡಿತವಾಗಿ ನಮ್ಮಲ್ಲಿರುತ್ತೆ. ಸುಧಾಕರ್ ಸರ್ ಕ್ಯಾಂಪಸ್ ಅಲ್ಲಿ ಇರ್ಲಿ ಇಲ್ಲದಿರ್ಲಿ, ಈ ಶಾಲೆಯನ್ನು ಬೆಳೆಸುವ ಜವಾಬ್ದಾರಿ ನನ್ನದಂತ, ನಮ್ಮದಂತ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದ ಬಹುಶಃ ಇವತ್ತು ಜ್ಞಾನಸುಧ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ. ಕೇವಲ ಜಸ್ಟ್ ಬಿಕಾಸ್ ನಾನು ಹೇಳೋದು ಅಲ್ಲಿರುವ ಒಂದು ಟೀಚಿಂಗ್ ಟೀಮ್. ನೀವು ಯಾವ ಟೀಚರ್ಸ್ ಅನ್ನು ಬೇಕಾದ್ರೂ ಬಂದಲ್ಲಿ ಮಾತಾಡಿಸಿ. ಜ್ಞಾನಸುಧದಲ್ಲಿ ಎಲ್ಲರ ಮನಸ್ಥಿತಿ ಒಂದೇ ಲೆಕ್ಕ ಇರುತ್ತೆ. ಯಾಕಂದ್ರೆ ಅದು ಸುಧಾಕರ್ ಸರ್ ಇಂದ ನಮ್ಗೆ ಅದು ಬಳುವಳಿಯಾಗಿ ಬಂದಿದೆ. ವಿದ್ಯಾರ್ಥಿಗಳನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು, ಸಮಾಜದಲ್ಲಿ ನಾವು ಸೇವೆ ಹೇಗೆ ಮಾಡಬೇಕು, ಅಥವಾ ನಮ್ಮ ಪೋಷಕರ ಜೊತೆ ನಮ್ಮ ನಡವಳಿಕೆ ಹೇಗಿರ್ಬೇಕಂತ ಶಿಸ್ತು ನಿಯಮ ಖಂಡಿತವಾಗಿ ಇರ್ಬೇಕಾಗತ್ತೆ. ಮೊದಲಿಗೆ ಎಲ್ಲರೂ ಹೇಳ್ತಿದ್ರು ಜ್ಞಾನಸುಧವ, ನನ್ನ ಮಗನಲ್ಲಿ ಹಾಕಲ್ಲ, ಅದು ಜೈಲ್ ಅಂತ. ಮತ್ತೆ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಸಮಾಜದಲ್ಲಿ. ಆ ಜೈಲನ್ನು ಹುಡ್ಕೊಂಡು 500-600 ಕಿಲೋಮೀಟರ್ ಇಂದ ಎಷ್ಟೋ ಜನ ಬಂದಿರ್ತಾರೆ. ಈಗ ಮೊನ್ನೆ ನಡೆದ ನಮ್ಮದೊಂದು ಎಕ್ಸಾಮ್ ಉಂಟು. ಬರುವ ವರ್ಷ ಜೂನಿಗೆ ಬೇಕಾಗುವ ಹಾಸ್ಟೆಲ್ ಸೀಟಿಗಾಗಿ ಅಕ್ಟೋಬರ್ ಅಲ್ಲಿ 1490 ಮಂದಿ ಪರೀಕ್ಷೆ ಬರೆದಿದ್ದಾರೆ. ನಮ್ಮ ಹತ್ರ ಹಾಸ್ಟೆಲ್ ಸೀಟ್ ಇರುವುದು ಕೇವಲ 380. ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 1490 ಮಂದಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಬಂದು ಪರೀಕ್ಷೆ ಬರೆದು ಹೋಗಿದ್ದಾರೆ. ಅಂದ್ರೆ ಆ ಶಾಲೆ ಯಾವ ಮಟ್ಟಿಗೆ ಈ ಸಮಾಜದಲ್ಲಿ ಹೆಸರು ಮಾಡಿದೆ ಅಂತ. ಶಾಲೆ ಹೆಸರು ಮಾಡ್ಲಿಕ್ಕೆ ಕಾರಣ ಏನು? ಅಲ್ಲಿ ಒಳ್ಳೆಯ ಮನಸ್ಥಿತಿ. ಯಾಕಂದ್ರೆ 23 ವರ್ಷ ವೃತ್ತಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ ಸುಧಾಕರ್ ಸರ್ಗೆ ಕರೆಕ್ಟ್ ಆಗಿ ಗೊತ್ತುಂಟು ಒಂದು ಟೀಚರ್ಸ್ ಅನ್ನು ಹೇಗೆ ಬೆಳೆಸಬೇಕು, ಪೋಷಕರನ್ನು ಹೇಗೆ ಬೆಳೆಸಬೇಕು, ವಿದ್ಯಾರ್ಥಿಗಳನ್ನು ಹೇಗೆ ಬೆಳೆಸಬೇಕಂತ ಸರಿಯಾದ ಪ್ಲಾನ್ ಇಟ್ಟುಕೊಂಡು ಕೆಲಸ ಮಾಡಿದ್ರಿಂದ ಇವತ್ತು ಜ್ಞಾನಸುಧ ಆ ಮಟ್ಟಕ್ಕೆ ಬೆಳೆದಿದೆ. ಅದೇ ರೀತಿಯಾಗಿ ನಮ್ಮ ಈ ಶಾಲೆಯನ್ನು ಕೂಡ ಖಂಡಿತವಾಗಿ ಕನ್ವರ್ಟ್ ಮಾಡಲಿಕ್ಕೆ ಆಗ್ತದೆ. ಬಟ್ ನಮ್ಮಲ್ಲಿ ಅಗಾಧವಾದ ಇಚ್ಛೆ ಇರಬೇಕು. ಮೊದಲಿಗೆ ಬೇಕಾಗಿರುವುದು ಇಂಟ್ರೆಸ್ಟ್. ಈ ಶಾಲೆಯನ್ನು, ಈ ವಿದ್ಯಾರ್ಥಿಗಳನ್ನು ಒಳ್ಳೆ ಮಾಡಬೇಕು ನಮ್ಮ ಸಂಘದ ಮುಖಾಂತರ ಅಂತ ಇಂಟ್ರೆಸ್ಟೆಡ್ ಆಗಿ ನಾವು ತಗೊಂಡ್ರೆ ಖಂಡಿತವಾಗಿ ಅದನ್ನು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನನ್ನ ಪರ್ಸನಲ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಕಳೆದ 2 ವರ್ಷದ ಹಿಂದೆ ಉಡುಪಿ ಜಿಲ್ಲೆಯ ಪ್ರಾಂಶುಪಾಲರ ಸಂಘ ಇತ್ತು. ಪ್ರಾಂಶುಪಾಲರ ಸಂಘದಲ್ಲಿ ಕೇವಲ ಗವರ್ಮೆಂಟ್ ಪ್ರಾಂಶುಪಾಲರು ಮಾತ್ರ ಅಧ್ಯಕ್ಷರಾಗ್ತಾ ಇದ್ರು. ಅವರ ಕಾರ್ಯವೈಖರಿಯನ್ನು ನಾನು ನೋಡಿದೆ, ಅದು ನಮ್ಗೆ ಇಷ್ಟ ಆಗಿಲ್ಲ. ನಾನು ಹೇಳಿದೆ 2 ವರ್ಷ ನಮ್ಗೆ ಪ್ರೈವೇಟ್ ನವರಿಗೂ ಕೂಡ ಆ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಅವ್ರು ಒಪ್ಲಿಲ್ಲ. ಮತ್ತೆ ಚಾಲೆಂಜ್ ಮಾಡಿದೆ, ನೀವು ಕೊಡದಿದ್ರೆ ಏನಾಯ್ತು, ನಾವೇ ತಗೊಳ್ತೇವೆ ಅಂತ. ಎಲ್ಲಾ ಉಡುಪಿ ಜಿಲ್ಲೆಯ ಪ್ರೈವೇಟ್ ಕಾಲೇಜ್ ಸುಮಾರು 64 ಪ್ರಾಂಶುಪಾಲರನ್ನು ಸೇರಿಸಿಕೊಂಡು ಒಂದು ಸಂಘ ರಚನೆ ಮಾಡಿದ್ದೇನೆ. ಸಂಘ ರಚನೆ ಹೇಗೆ ಮಾಡಿದ್ದೇನೆ ಅಂದ್ರೆ, ನಮ್ಮದು ಸ್ವಲ್ಪ ಬಾಯಿ ಜಾಸ್ತಿ. ನಾನು ಮಲ್ಪೆಸಾಗಿಂದ ಬಂದದ್ದು, ನಿಮ್ಗೆಲ್ಲ ಗೊತ್ತಿರ್ತದೆ. ಸ್ವಲ್ಪ ಆ ಕಡೆಯವರು ಸ್ವಲ್ಪ ರಫ್ ಅಂತ, ಒರಟು ಮನುಷ್ಯ ಅಂತ. ಅದಕ್ಕೆ ಸ್ವಲ್ಪ ನಮ್ಗೆ ಅಕ್ಕಪಕ್ಕದಲ್ಲೆಲ್ಲ ಹೆಸರು ಪ್ರಿನ್ಸಿಪಾಲ್ ಅರಡೆ ಏರ್ಪಾತಿರ್ಮಾರ ಅಂತ. ಅರಡೆ ಏರ್ಪಾತಿರ್ನು ಎಡ್ಡೆ ಪಾತ್ಯರಪ್ಪನ ಬಲ್ಲೆ ನಿಗಲ್ನ ಜೋಕುಲು ಬೊಡ್ಚವಂದಿನ ಮಲ್ತಿನದಾಗಲ್ಲ ನಿಗಲ್ನ ಜೋಕುಲ್ನ ಸಹಾಯ ಪಾತ್ಯರು ಹೊರಡೆ ಖಂಡಿತವಾಗಿ ಅನ್ಲ ಪುಡ್ಕೊಂಡು ಹೀಗೆ ನಡ್ಕೊಂಡು ಬಂದವ. ಒಳ್ಳೆ ರೀತಿಯಲ್ಲಿ ಬಂದ್ರೆ ಯಾರ ಕಾಲು ಹಿಡಿಯಲಿಕ್ಕೂ ನನಗೆ ಯಾವುದೇ ಬೇಸರ ಇಲ್ಲ. ಪೇರೆಂಟ್ಸ್ ನಾನು ಪ್ರಿನ್ಸಿಪಾಲ್ ಅಂತ ಬರಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇಂಥ ಸಂಘ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಪ್ರಾಂಶುಪಾಲರ ಸಂಘ 2 ವರ್ಷದಲ್ಲಿ ಸುಮಾರು 5 ಲಕ್ಷ ರೂಪಾಯಿಯ ಡಿಪಾಸಿಟ್ ಇದೆ. ಇವತ್ತಿಗೆ ನೋಡಿದ್ರೆ ಉಡುಪಿ ಜಿಲ್ಲೆ
ಪ್ರೈವೇಟ್ ಕಾಲೇಜಿನ ಪ್ರಾಂಶುಪಾಲರ ಸಂಘ ಅಧ್ಯಕ್ಷನಾಗಿ ನನ್ನನ್ನೇ ಚೂಸ್ ಮಾಡಿದ್ರು. ಇಲ್ಲ ನೀವೇ ಬೇಕು, ಅದು ಬೆಕ್ಕಿಗೆ ಗಂಟೆ ಕಟ್ಟುವರು ನಿಮ್ಮಂತವ್ರು ಇರ್ಬೇಕಂತ ನನಗೆ ಪಟ್ಟ ಕೊಟ್ಟರು. ನಾನಂತೂ ಲೈಫಲ್ಲಿ ಬಂದ ಅವಕಾಶವನ್ನು ಯಾವತ್ತೂ ಬಿಟ್ಟವನಲ್ಲ. ಖಂಡಿತವಾಗಿ ನಾನು ಅದನ್ನು ಮಾಡಿ ತೋರಿಸ್ತೇನೆ ಅಂತ ಸಕ್ಸಸ್ಫುಲ್ ಆಗಿ ನಡೆಸಿ ತೋರಿಸಿದ್ದೇನೆ. ಅದರಿಂದ ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿ ಸಂಘದ ರಚನೆ ಮಾಡಿದ ನಂತರ ನನ್ನಿಂದ ಪರ್ಸನಲ್ ಆಗಿ ನಿಮ್ಗೆ ಏನಾದ್ರೂ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕವಾಗಿ ಏನಾದ್ರೂ ಕೆಲಸ ಕಾರ್ಯಗಳ ಅವಶ್ಯಕತೆ ಇದ್ರೆ, ಗೈಡೆನ್ಸ್ ಅಂತ ಹೇಳಲ್ಲ, ನಾನು ಅಷ್ಟು ದೊಡ್ಡ ಜನ ಅಲ್ಲ, ನನ್ನ ಸಹಕಾರ ಏನಾದ್ರೂ ಬೇಕಿದ್ರೆ ಖಂಡಿತವಾಗಿ ನಾನು ಕಾಯ ವಾಚ ಮನಸ ನಾನು ಈ ಸಂಘಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಹಳೆ ವಿದ್ಯಾರ್ಥಿ ಸಂಘದ ಏಳಿಗೆಗೆ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡುವ, ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳನ್ನು ನಾವು ಎತ್ತರಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡುವಂತ ಹೇಳ್ತಾ, ಒಂದೆರಡು ಮಾತು ನನಗೆ ಹೇಳಲಿಕ್ಕೆ ಇರ್ತದೆ. ಓಕೆ, ಆಲ್ಮೋಸ್ಟ್ ನಾನು ಏನ್ ಹೇಳಬೇಕಾದದ್ದು ಹೇಳಿದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಈ ಸಂಘ ಇನ್ನೂ ಉತ್ತಮ ರೀತಿಯಲ್ಲಿ ಇವತ್ತಿಂದ ನಡೀದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ನಿಮ್ಮ ಭರವಸೆಯ ಮಾತಿಗಾಗಿ. ಶಿಕ್ಷಣದ ವಾಸ್ತವ ಸತ್ಯವನ್ನು ಬಿಚ್ಚಿಟ್ಟು ಅದೇ ರೀತಿ ಒಂದು ಹಳೆ ವಿದ್ಯಾರ್ಥಿ ಸಂಘ ಯಾವ ರೀತಿ ಕೆಲಸ ಮಾಡಬೇಕು, ಅದರ ರೂಪುರೇಷೆಗಳೇನು, ಅದನ್ನೆಲ್ಲ ತನ್ನ ಮಾತಿನ ಮೂಲಕ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ಬಂದಂತಹ ಅತಿಥಿ ಕೇವಲ ಅತಿಥಿಯಾಗಿರದೆ ನಿಮ್ಮೊಂದಿಗೆ ನಾನೊಬ್ಬ ಹಳೆ ವಿದ್ಯಾರ್ಥಿ ಆಗಿ ಇಲ್ಲದಿದ್ದರೂ ಕೂಡ ನಿಮ್ಮೊಂದಿಗೆ ನಾನು ಇದ್ದೇನೆ, ಈ ರಥವನ್ನ ಎಳೆಯುವ ಕೆಲಸದಲ್ಲಿ ನಾನು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ಅಂತ ತುಂಬಾ ಅಮೂಲ್ಯವಾದ ಮಾತನ್ನು ಹೇಳಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘ ಹಾಗೇನೆ ಈ ಶಾಲೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳಲಾಗಿದೆ. ಮುಂದಿನ ಮಾತಿಗಾಗಿ ಈ ಊರಿನ ಹಿರಿಯರಲ್ಲೊಬ್ಬರಾದ ಶ್ರೀ ಡಾಕ್ಟರ್ ಪ್ರಸನ್ನ ಹೆಗ್ಡೆ ಕೌಡೂರಿ ಅವರಲ್ಲಿ ಕೇಳಿಕೊಂಡವರಿದ್ದೇನೆ. ಒಂದೆರಡು ಮಾತಿಗಾಗಿ ನಿಮ್ಮನ್ನ ವೇದಿಕೆಯ ಮುಂದೆ ಕರೆದಿದ್ದೇನೆ. ನಮ್ಮ ಕುಟುಂಬದ ಹಿರಿಯರಾದ ನನ್ನ ಸಹೋದರರಾದ ಸುಧೀರ್ ಹೆಗ್ಡೆ ಅವರೇ, ಅದು ನನ್ನ ಆತ್ಮೀಯರಾದ ದಿನೇಶ್ ಕೊಡವರು ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ನಮ್ಮ ಶಿಕ್ಷಕ ಬಂಧುಗಳೇ, ಇಲ್ಲಿ ಸೇರಿರುವ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಳೆ ವಿದ್ಯಾರ್ಥಿಗಳೇ, ಹಾಗೂ ನನ್ನ ಪುಟ್ಟ ಮಕ್ಕಳೇ. ವಾಸ್ತೇಶ್ ಶೆಟ್ಟಿಗಾರ್ ಅವರು ಫೋನ್ ಮಾಡುವಾಗ ಒಂದು ಮಾತು ಹೇಳಿದರು, ಈ ಉದ್ಘಾಟನೆಗೆ ನಿಮ್ಮ ಫ್ಯಾಮಿಲಿಯವರೇ ಬರಬೇಕು, ಯಾಕಂದರೆ 105 ವರ್ಷಗಳ ಹಿಂದೆ ಈ ಶಾಲೆಗೆ ನಿಮ್ಮ ಫ್ಯಾಮಿಲಿಯವರು ಸ್ಥಳದಾನ ಮಾಡಿದ್ರು ಅಂತ. ನಾನು ಸುಧೀರಣ್ಣ ಹತ್ರ ಅದೇ ಮಾತಾಡ್ತಿದ್ದೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯವರು ಸುಧೀರಣ್ಣ ನಾನು ಮಾತಾಡ್ತಿದ್ದೆ. ಅವರು ಸಣ್ಣದಿರೋರಿಗೆ ಮನೆಯಲ್ಲಿ ಶಾಲೆ ಮಾಡ್ತಿದ್ರು, ಅಂದರೆ ನಾಯರಬೆಟ್ಟು ಶಾಲೆಯಲ್ಲಿ ಶಾಲೆ ಮಾಡ್ತಿದ್ರು. ಆಮೇಲೆ ನಾಯರಬೆಟ್ಟು ಶಾಲೆ ಅಂತ ಆಯಿತು, ಆಮೇಲೆ ಈ ಶಾಲೆ ಆಯಿತು. ಸುತ್ತಮುತ್ತ ನೋಡಿದರೆ ನಮ್ಮ ಹಿರಿಯರು ಹೇಳ್ತಿದ್ರು, ಕಣಂಜಾರಿನ ಚರ್ಚ್ ಇರ್ಬೋದು, ಅದಕ್ಕೆ ನಾಯರಬೆಟ್ಟು ಮನೆತನದವರು ಜಾಗ ಕೊಟ್ಟಿದ್ರು. ಇಲ್ಲಿ ಮಸೀದಿ ಇರ್ಬೋದು, ಅದಕ್ಕೆ ನಾಯರಬೆಟ್ಟಿನವರು ಜಾಗ ಕೊಟ್ಟಿದ್ರು. ಆಚೆ ನೋಡಾಗ ನಮ್ಮ ಉಚ್ಚಾಗಿ ಇರ್ಬೋದು. ಅಂದರೆ ನಮಗೆ ಒಂದು ನಮ್ಮ ಫ್ಯಾಮಿಲಿಯ ಬಗ್ಗೆ ಈಗ ನನಗೆ ಹೆಮ್ಮೆ ಆಗ್ತಾ ಉಂಟು. ಶಿಕ್ಷಣ ಇರ್ಬೋದು, ಧಾರ್ಮಿಕತೆ ಇರ್ಬೋದು, ಮಾರಿಗುಡಿ ಗರಡಿ ಇರ್ಬೋದು, ಆಮೇಲೆ ಶಿಕ್ಷಣ. ನಾನು ಅದೇ ಸುಧೀರಣ್ಣ ಅಂತ ಹೇಳ್ತಿದ್ದೆ, ಇದೆಲ್ಲ ದನದಲ್ಲಿ ನನಗೆ ತುಂಬ ಇಷ್ಟವಾದದ್ದು. ಈ ಶಾಲೆಗೆ ಒಂದು 105 ವರ್ಷದ ಹಿಂದೆ ಈ ಒಂದು ಶಾಲೆಯನ್ನು ಕಟ್ಟಿ ಇಂಥ ಮಟ್ಟಕ್ಕೆ ಒಂದು ಶಿಕ್ಷಣದ ಬಗ್ಗೆ ಅವರಿಗೆ ಒಂದು ಪರಿಕಲ್ಪನೆ ಇತ್ತು ಅನ್ನುವ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗ್ತಾ ಅಂತ ಹೇಳ್ತಾ, ಈ ಶಾಲೆಯಲ್ಲಿ ನಾನು ಕಲ್ತಿದ್ದೇನೆ. ನಾನು ಇಲ್ಲಿ ಶಾಲೆಯಲ್ಲಿ ಕಲಿಯುವಾಗ 5ನೇ 6ನೇ ಮತ್ತು 7ನೇ ಇತ್ತು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಇದೇ ಕಾಲದಲ್ಲಿ ಇಲ್ಲಿ 6ನೇ ಇತ್ತು, 6ನೇ AB ಅಂತ ಇತ್ತು. ಮೇಲೆ ಪೋರ್ಷನಲ್ಲಿ 7ನೇ AB ಇತ್ತಂತ. ಆಮೇಲೆ ನಾವು ಸ್ಕೂಲಿಗೆ ಹೋಗಿದ್ದು. ಹಾಗೆ ವಾಸ್ತವ ಶೆಟ್ಟಿಗಳು ಹೇಳೋದು ನನಗೆ ಭಾಳ ಖುಷಿ ಆಯಿತು. ಆ ಒಂದು ಪ್ರಿನ್ಸಿಪಾಲ್ ಈಗಲೇ ಹೇಳಿದರು, ನಮ್ಮ ದಿನೇಶ್ ಅವರು, ನಮ್ಮ ಜ್ಞಾನಸೌಧದ ಒಂದು ಡೈನಾಮಿಕ್ ಪರ್ಸನಾಲಿಟಿ ಅವರು ಒಂದು ಹೇಳಿದರು, ನಾನು ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದೆ. ನಿಮಗೆ ಮತ್ತೊಂದು ವಿಷಯ ಹೇಳಬೇಕಾದ್ರೆ, ದಿನೇಶ್ ಅದರ ಬಗ್ಗೆ ವಿವರವಾಗಿ ಹೇಳಿದರು. IITಯ ಪ್ರೊಫೆಸರ್ಸ್ ಒಮ್ಮೆ ಹೇಳ್ತಿದ್ರಂತೆ ಒಂದು ಮೀಟಿಂಗಲ್ಲಿ, ನಮ್ಮ ಮನಃಶಾಸ್ತ್ರದ ಒಂದು ಸೆಮಿನಾರಲ್ಲಿ ನಾನು ಕೇಳಿದ್ದೆ, ಈಗ ಮಕ್ಕಳಲ್ಲಿ ಇಂಟೆಲಿಜೆನ್ಸ್ ಯಾಕೆ ಕಮ್ಮಿ ಆಗ್ತಾ ಉಂಟು ಅಂತ. ನಾವು ತುಂಬ IIT ಅನ್ನು ನೋಡಿದ್ರೆ ಈಗ ಎಲ್ಲರೂ ಆ್ಯಕ್ಚುಲಿ 99.987 ಸಿಕ್ಕಿದ್ರೆ JEE ಕ್ಲಿಯರ್ ಆಗಿ IITಗೆ ಹೋಗ್ತಾರೆ. ಆದರೂ ಹಿಂದೆ ಬರ್ತಿದ್ರು ಮಕ್ಕಳು, ಇಷ್ಟು ಸ್ಕೋರ್ ಮಾಡ್ತಿರಲಿಲ್ಲ. ಬಟ್ ಇಂಟೆಲಿಜೆನ್ಸಿ, ನಾನು ಹೇಳಿದ್ದು ಇನ್ಫಾರ್ಮೇಷನ್ ಅಲ್ಲ, ಆ ಬುದ್ಧಿವಂತಿಕೆ, ಮಾರ್ಕ್ ಅಲ್ಲ, ಯಾಕೆ ಕಮ್ಮಿ ಆಗ್ತಾ ಉಂಟಂತ. ಅದಕ್ಕೆ ಅವರು ಕಡೆಗೆ ಕಂಡುಕೊಂಡ ಕಾರಣ ಏನಂದರೆ, ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲಿ ಆಗ್ತಾ ಇಲ್ಲ ಅಂತ.
ದಿನೇಶ್ ಅವರು ಚೆನ್ನಾಗಿ ಹೇಳಿದರು. LKG ಸ್ಟಾರ್ಟ್ ಆಗಿ ಇಂಗ್ಲೀಷ್ ABCD ಅಂತ ಸ್ಟಾರ್ಟ್ ಮಾಡಿ PG ಮುಗಿಸಿ PhD ಮುಗಿಯೋ ತನಕ ಸಹ ABCD ಅಲ್ಲಿ ಇರುತ್ತೆ. ಯಾವ ಮಕ್ಕಳು ಮಾತೃ ಶಿಕ್ಷಣವನ್ನು ಬೇಸಿಕ್ಸ್ ಅಂದರೆ 1ನೇ ಇರ್ಬೋದು 2ನೇದ್ದು ಮಾತೃಭಾಷೆಯಲ್ಲಿ, ನೀವು ಇಲ್ಲಿ ಕೇಳ್ಬಾರ್ದು ನಮಗೆ ಇಲ್ಲಿ ತುಳು ಮಾತೃಭಾಷೆ, ಕನ್ನಡ ಮೀಡಿಯಂ ಆಗೋ ಮಾತೃಭಾಷೆ ಆಗುತ್ತಾ ಅಂತ. ಆದರೆ ಮಾತೃಭಾಷೆಗೆ ಹತ್ತಿರವಾದ ಲ್ಯಾಂಗ್ವೇಜಲ್ಲಿ ಯಾರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸ್ತಾರೆ ಅವರದ್ದು ಇಂಟೆಲಿಜೆಂಟ್ ಆಗಿರ್ತಾರೆ ಅಂತ. ಇವರು ಕೊಟ್ಟ ಎಕ್ಸಾಂಪಲ್ ನೋಡಿದ್ರೆ ಮಕ್ಕಳಾಗಲೇ ಸ್ಪಾಂಟೋನಿಯಸ್ ಆಗಿ ಅವ್ರ ಹತ್ರ ಏನು ನಾವು ಹೇಳ್ತೇವೆ ಅಂದರೆ ಆ್ಯಕ್ಚುಲಿ ಅವರಿಗೊಂದು ರಿಫ್ಲೆಕ್ಸ್ ಇರುತ್ತೆ ಏನು ಮಾಡಬೇಕಂತ, ಜೀವನವನ್ನು ಚೆನ್ನಾಗಿ ನೋಡಿದ್ದಾರೆ ಅವರು, ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ಬೇಕಂತ. ಅಂಥ ಒಂದು ಈ ಕನ್ನಡ ಮೀಡಿಯಂ ಶಾಲೆಯ ಮಕ್ಕಳನ್ನು ಒಂದು ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ, ಅವರ ಒಂದು ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಲಿಕ್ಕೆ ಬೇಕಾದ ಪರಿಸ್ಥಿತಿಯನ್ನು ಹೊಂದಿಸಿಕೊಳ್ಳುವಂಥ ಒಂದು ಪರಿಕಲ್ಪನೆಯಿಂದ ಈ ಪ್ರಾರಂಭವಾದ ವಿದ್ಯಾರ್ಥಿ ಸಂಘದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಅದೇ ನಾನೀಗ ಇನ್ನು ವಾಸ್ತವ ಶೆಟ್ಟರ್ ಹತ್ರ ನಾನು ಹೇಳಬೇಕು. ವಾಸ್ತವ ಶೆಟ್ಟಿಯರ ಹತ್ರ ಇವಾಗ ಇನ್ನು ಪ್ರೆಸಿಡೆಂಟ್ ಆದರು. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ಆ್ಯಕ್ಚುಲಿ, ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಅದರ ಹಿಂದೆ ತುಂಬ ವಿಘ್ನಗಳು ಬರ್ತವೆ ಅಂತ, ಟೀಕೆಗಳು ಬರ್ತವೆ. ನಮ್ಮ ಸುಧಾಕರ್ ಸರ್ ಹೇಳ್ತಿದ್ರು ಆ್ಯಕ್ಚುಲಿ, ಟೀಕೆಗಳು ಸಾಯ್ತದೆ, ಕೆಲಸ ಉಳಿತದೆ ಅಂತ. ನೀವೆಲ್ಲ ಪದಾಧಿಕಾರಿಗಳಿಗೆ ನಾನು ಹೇಳೋದು, ನೀವು ಇನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ಈ ಸಂಘದ ಬಗ್ಗೆ, ಉತ್ತಮ ಕೆಲಸ ಬಗ್ಗೆ ಸ್ಟಾರ್ಟ್ ಮಾಡುವಾಗ ಸಾವಿರಾರು ಟೀಕೆಗಳು ಬರ್ತದೆ ವಾಸ್ತವ ಶೆಟ್ಟಿಗಾರರಿಗೆ, ಸಾವಿರಾರು ಶಿಕ್ಷೆಗಳು ಬರ್ತದೆ. ಎಲ್ಲಿ ತನಕ ಬರ್ತದೆ ಅಂದರೆ, ಇನ್ನು ಸ್ವಲ್ಪ ಸಮಯದಲ್ಲಿ ವಾಸ್ತವ ಶೆಟ್ಟಿಗಾರರು ಏನಾದರೂ ಒಂದು ವಸ್ತು ಕಾರ್ ತೆಗೊಂಡ್ರು, ಮೊನ್ನೆ ತನಕ ಸಣ್ಣ ಕಾರ್ ತೆಗೆದು ವಾಸ್ತವ ಶೆಟ್ಟರು ಇದರಲ್ಲಿ ಪ್ರೆಸಿಡೆಂಟ್ ಆದದೆ ದೊಡ್ಡ ಕಾರ್ ಅಂತಿದ್ರು ಶಾರ್ಟ್, ಅವರು ರೋಲ್ ಮಾಡಿರ್ತಾರೆ. ಸೊ ಇಂಥ ಟೀಕೆಗಳಿಗೆ ಯಾವುದಕ್ಕೆ ನೀವು ಬಲಿ ಬೀಳದೆ, ನಿಮ್ಮ ಟೀಕೆಗಳು ಸಾಯುತ್ತದೆ, ಕೆಲಸ ಉಳಿಯುತ್ತದೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನೀವು ಕೆಲಸ ಮಾಡಿ, ಹಾಗೆ ಸಂಘವನ್ನು ಹೇಗೆ ಮಾಡಬಹುದು ಅನ್ನೋ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ಈಗಾಗಲೇ ನಮ್ಮ ದಿನೇಶ್ ಅವರು ಕೊಟ್ಟಿದ್ದಾರೆ. ಅದರ ಬಗ್ಗೆ ಅವರಲ್ಲಿ ತುಂಬ ಅನುಭವ ಇದೆ. ನಾನು ಅವರೊಂದು ಸಾಧಾರಣ ಒಂದು 7 ವರ್ಷದಿಂದ ಹತ್ತಿರದಲ್ಲಿ ನೋಡ್ತಾ ಇದ್ದೇನೆ. ಇದೇ ಕಾನ್ಸೆಪ್ಟಲ್ಲಿ ಕೆಲಸ ಮಾಡ್ತಾರೆ ಅವರು. ಯಾಕಂದರೆ ಟೀಕೆಗಳು ಸಾಯ್ತದೆ, ಕೆಲಸ ಉಳಿತದೆ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತಾರೆ. ಅದರಿಂದ ಅವರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಮಟ್ಟಿ ಈ ಸಂಘವನ್ನು ಬೆಳೆಸುವ ಒಂದು ಹೊಣೆಗಾರಿಕೆ ನಿಮ್ಮಲ್ಲಿ ಇದೆ. ಅದಕ್ಕೆಲ್ಲ ಸುಧೀರಣ್ಣ ಆಗಲಿ ಹೇಳಿದ್ರು, ನಮ್ಮ ಸಹಕಾರ ಸಹ ಇದೆ ಅಂತ. ಹಾಗೆ ನಮ್ಮ ಕುಟುಂಬದ ಆರಾಧ್ಯ ದೈವದ ಮಾರಿ ಇರ್ಬೋದು, ಆಂಜನೇಯ ಇರ್ಬೋದು, ನಮ್ಮ ಬ್ರಹ್ಮ ಬೈದರ ಕಡೆ ಇರೋರು ಕೊಡಮಂತರು, ಇವರೆಲ್ಲರ ಆಶೀರ್ವಾದ ಹಾಗೂ ಸಲಹೆ ಸೂಚನೆಗಳು ನಿಮಗೆ ಇರಲಿ. ಈ ಶಾಲೆ ಉದ್ಧಾರ ಒಳ್ಳೆಯದರಲ್ಲಿ ಆಗಲಿ, ನಮ್ಮ ಕಣ್ಣಲ್ಲಿ ಇದನ್ನು ನೋಡುವಂಥ ಒಂದು ಭಾಗ್ಯ ನಮಗೆ ಸಿಗಲಿ ಅಂತ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ನಿಮ್ಗೆಲ್ಲರಿಗೆ ವಂದಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಉಳಿದಂತಹ ಎಲ್ಲ ಗಣ್ಯರು ಕೂತಲ್ಲೇ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಹಾಗೆಯೇ ಈ ಹಳೆ ವಿದ್ಯಾರ್ಥಿ ಸಂಘಟನೆ ಯಾವ ರೀತಿಯಾಗಿ ನಡಿಬೇಕು ಅನ್ನೋದಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಎಲ್ಲ ಹಿರಿಯರು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಗೆ ಮತ್ತೊಮ್ಮೆ ನಮಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆಯನ್ನ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಆಶಾಭಾನುಯವರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡವರಿದ್ದೇನೆ. ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯ ಈ ಒಂದು ಶುಭ ಸರಳ ಸಮಾರಂಭದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಾನು ಉತ್ತಮವಾಗಿ ನಮ್ಮ ಗ್ರಾಮ ದೇವತೆಯಾಗಿರುವ ಮಾರಿಯಮ್ಮ ದೇವಿಗೆ ವಂದಿಸಿಕೊಳ್ತಾ, ಹಾಗೆಯೇ ಸ್ಥಳೀಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸಿಕೊಳ್ತಾ, ಈ ವೇದಿಕೆ ಇವತ್ತಿನ ಒಂದು ಈ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿರುವ ಶ್ರೀಯುತ ಸುಧೀರ್ ಹೆಗ್ಡೆ ನಾಯರ್ಬೆಟ್ಟು ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಈ ನೂತನವಾದ ಒಂದು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ಇವತ್ತಿನ ಒಂದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ನಮ್ಮ ಈ ಸಂಸ್ಥೆಯ ಬಗ್ಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ, ಹಳೆ ವಿದ್ಯಾರ್ಥಿ ಸಂಘದ ಮತ್ತು ಪದಾಧಿಕಾರಿಗಳ ಬಗ್ಗೆ ಹೇಗೆ ಕಾರ್ಯನಿರ್ವಹಿಸಬೇಕು, ಯಾವ ರೀತಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು, ಈ ಸಂಘವನ್ನು ಹೇಗೆ 105 ವರ್ಷಗಳ ಕಾಲ ಅದು ಉಳಿಬೇಕು, ಮಾಡುವ ಕೆಲಸಗಳು ನೆನಪಿನಲ್ಲಿ ಉಳಿಯುವಂತಹ ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಅವಕಾಶ ಲಭಿಸಲಿ ಅಂತ ತಮ್ಮೆಲ್ಲ
ಮಾಡಿಸಿಕೊಡಲು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲಾಗೋಷ್ಠಿ ಸಮಿತಿಯ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವಪೂರ್ವಕವಾದ ಗೌರವ ರಕ್ಷೆಗಾಗಿ ಶಾಲನ್ನು ತೋರಿಸಿ ಅವರನ್ನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅನುಭವವನ್ನು ಬಹಳ ಸರಳವಾಗಿ ತಿಳಿಸಿ ಈ ಒಂದು ಸಂಘಕ್ಕೆ, ಹಳೆ ವಿದ್ಯಾರ್ಥಿ ಸಂಘಕ್ಕೆ ಹಾಗೂ ಅವರ ಕುಟುಂಬದವರ ಒಂದು ಸಹಕಾರವನ್ನು ಕೂಡ ನೀಡುವುದಾಗಿ ಹೇಳಿರುವ ಡಾಕ್ಟರ್ ಪ್ರಸನ್ನ ಹೆಗ್ಡೆ ಸಂಸ್ಥೆಯ ಪರವಾಗಿ, ಶಾಲಾಗೋಷ್ಠಿ ಸಮಿತಿಯ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಹೇಳಿಕೊಡ್ತಾ ಇದ್ದೇವೆ. ಹಾಗೆಯೇ ಇನ್ನೊಬ್ಬ ಅತಿಥಿಯಾಗಿರುವ ವಸಂತ್ ಶೆಟ್ಟಿ ಅವರು ಕೂಡ ಕುಳಿತಲ್ಲೇ ಸಮಯವಾಗಿ ಕುಳಿತಲ್ಲಿಯೇ ಈ ಒಂದು ಸಂಘಕ್ಕೆ, ಹಳೆ ವಿದ್ಯಾರ್ಥಿ ಸಂಘಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಹಾಗೆಯೇ ಸಂಘವನ್ನು ಬೆಳೆಸುವಲ್ಲಿ ತಮ್ಮ ಸಹಕಾರವನ್ನು ಸೂಚಿಸಿರುತ್ತಾರೆ. ಅವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಶಾಲಾ ಪರವಾಗಿ ಶಾಲನ್ನು ಹೊಂದಿಸಿ ಗೌರವಿಸಬೇಕು. ಹಾಗೆಯೇ ಇನ್ನೊಬ್ಬ ಅತಿಥಿಯಾಗಿರುವ ಹರಿಜೀವನ್ ಹೆಗ್ಡೆ ಅವರು ಕೂಡ ನಮ್ಮ ಸ್ಥಳೀಯ ಬೈಲೂರಿನ ಒಂದು ಪರಿಸರದಲ್ಲಿ ಉತ್ತಮವಾದ ಕಾರ್ಯಗಳನ್ನು ನಿರ್ವಹಿಸುವವರು. ಅವರು ಕೂಡ ನಮ್ಮ ಈ ಒಂದು ಹಳೆ ವಿದ್ಯಾರ್ಥಿ ಸಂಘಕ್ಕೆ, ಸಂಘದ ಜೊತೆಗೆ ತಮ್ಮ ಸಹಕಾರವನ್ನು, ಬೆಂಬಲವನ್ನು ಸೂಚಿಸುತ್ತಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯಂತ ಸುಂದರಗೊಳಿಸುತ್ತಾರೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಹಾಗೆ ಇನ್ನೋರ್ವರು ನಮ್ಮ ಸೇವೆಯನ್ನು ಸಲ್ಲಿಸಿರುವ ನಿವೃತ್ತ ಯೋಧರಾಗಿರುವ ಸಹದೇವ ನಾಯಕರವರು. ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಹೆಮ್ಮೆಯ ವಿಷಯ. ಅವರನ್ನು ಕೂಡ ಸಂಸ್ಥೆಯ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಹಾಗೆ ಇನ್ನೋರ್ವರು ಮಂಜುನಾಥ್ ಶನಿಯವರು. ಅವರು ಈ ಸಂಸ್ಥೆಯಲ್ಲಿ 5-6 ವರ್ಷಗಳ ಕಾಲ ಹಳೆ ಶಾಲಾಭಿವೃದ್ಧಿ ಸಮಿತಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಶಾಲೆಯನ್ನು ತಮ್ಮ ಅವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿರುವಂತಹ ಶ್ರೀಯುತ ಮಂಜುನಾಥ್ ಶನಿಯವರು ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಅಭಿನಂದನೆಗಳು. ಹಾಗೆಯೇ ಇನ್ನೋರ್ವರು ಸಚ್ಚಿದಾನಂದ ಶೆಟ್ಟಿಯವರು ನಮ್ಮ ಈಗ ನೂತನ ಮಾಜಿ ರಾಷ್ಟ್ರೀಯ
ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಧನ್ಯವಾದವನ್ನು ಸಮರ್ಪಿಸಿದಂಥ ಶ್ರೀಮತಿ ಆಶಾಬಾನು, ಮುಖ್ಯೋಪಾಧ್ಯಾಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಮೈನ್, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಇವರಿಗೆ ಶ್ರೀಮತಿ ಪುಷ್ಪ ಇವರು ಶಾಲೆಯನ್ನು ಹೊಂದಿಸಿ ಧನ್ಯವಾದವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಿದ್ದೇವೆ. ನಿಮ್ಮ ಆಗಮನಕ್ಕಾಗಿ ಮತ್ತೊಮ್ಮೆ ಹಳೆ ವಿದ್ಯಾಸಂಘ ಯಾವತ್ತೂ ಕೂಡ ಆಭಾರಿಯಾಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಧ್ವನಿವರ್ಧಕದ ಸೇವೆಯನ್ನು ಮಾಡಿದಂಥ ಶ್ರೀ ಪ್ರದೀಪ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು, ಹಾಗೆಯೇ ಛಾಯಾಗ್ರಾಹಕರಾಗಿ ನಮ್ಮೊಂದಿಗೆ ಸಹಕರಿಸುವಂತಹ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು, ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಹಾಗೆಯೇ ಹಳೆ ವಿದ್ಯಾಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೆಯೇ ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಎಲ್ಲರೂ ಕೂಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಮೈನ್, ಇದರ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘವು ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆಗೊಂಡಿತು. ಇದರಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಆದಷ್ಟು ಸಂಖ್ಯೆಯಲ್ಲಿ ಬಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ಇನ್ನು ಮುಂದೆ ಈ ಶಾಲೆಯಲ್ಲಿ ಕೆಲವು ಉತ್ತಮ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿದೆ ಅಂತೇಳಿ ನಮ್ಮ ಈ ಇಂದಿನ ಸಭೆಯಲ್ಲಿ ನಿರ್ಣಯಿಸಲಾಗಿದೆ. ಹಾಗೆಯೇ ನಮ್ಮ ಈ ಶಾಲೆಯಲ್ಲಿ ಕಲಿತಂಥ ಊರಿನಲ್ಲಿರುವಂತಹ ಪರ ಊರಿನಲ್ಲಿರುವಂತಹ ಅನೇಕ ಹಳೆ ವಿದ್ಯಾರ್ಥಿಗಳು ಆದಷ್ಟು ಸಂಖ್ಯೆಯಲ್ಲಿ ನಮಗೆ ಈ ಒಂದು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಬೆಂಬಲವನ್ನು ಕೊಟ್ಟು ನಮ್ಮ ಈ ಶಾಲೆ ವಿಶೇಷವಾಗಿ KPS ಆಗಿದೆ. ಈ KPS ಆದ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಯಾಗಿ ಮಾಡಬೇಕಂದ್ರೆ ಅನೇಕ ಕನಸುಗಳು ನಮ್ಮ ಕಣ್ಣೆದುರು ಇವೆ. ಅವುಗಳನ್ನೆಲ್ಲ ನನಸಾಗಿಸಬೇಕಾದರೆ ನಮ್ಮ ಹಳೆ ವಿದ್ಯಾರ್ಥಿಗಳ ಒಂದು ಜವಾಬ್ದಾರಿ ಸಹಕಾರ ತುಂಬ ಇದೆ. ಅನೇಕ ಜನ ಈ ಶಾಲೆಗೆ ಕಲಿತು ಉನ್ನತ ಸ್ಥಾನ, ಉನ್ನತ ಜವಾಬ್ದಾರಿಯಲ್ಲಿ ದೇಶ ವಿದೇಶಗಳಲ್ಲಿ ಇದ್ದಾರೆ. ಅವರೆಲ್ಲರೂ ಇಂದಿನ ಮುಂದೆ ನಮ್ಮ ಈ ಶಾಲೆಗೆ ಸಹಕಾರವನ್ನು ನೀಡಿ ನಮ್ಮ ಈ ಬೈಲೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಹಳೆ ವಿದ್ಯಾರ್ಥಿ ಸಂಘವನ್ನು ಸದೃಢಗೊಳಿಸಿ ನಮ್ಮ ಶಾಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಬೇಕಾಗಿ ಅವರೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ 105 ವರ್ಷದ ಇತಿಹಾಸ ಹೊಂದಿರುವಂಥ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಮೈನ್ಸ್ ಈ ಒಂದು ಶಾಲೆಗೆ 105ರ ಸಂಭ್ರಮ. 105 ವರ್ಷ ತುಂಬಿದ ಈ ಸಂಭ್ರಮದಲ್ಲಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನು ಇಂದಿನ ಶುಭ ದಿನದಂದು ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಶುಭವನ್ನು ಕೋರುತ್ತಾ ಈ ಶಾಲೆ ಇನ್ನೂ 106 ವರ್ಷ ಇದೇ ರೀತಿ ವಿವಿಧ ಸ್ತರದಲ್ಲಿ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸಹಕಾರ ನೀಡಲಿ. ಅಲ್ಲದೆ ಪರವೂರ ಜನರ ಸಹಕಾರ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದ ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಸಿಗಲಿ ಅಂತ ಎಲ್ಲರ ಹತ್ರ ಬೇಡಿಕೊಳ್ತಾ ಮುಂದಿನ ದಿನಗಳಲ್ಲಿ ಈ ಶಾಲೆ ಉನ್ನತ ಮಟ್ಟದಲ್ಲಿ ಏರಲಿ, ರಾಜ್ಯದಲ್ಲೇ ಒಂದು ಹೆಸರುವಾಸಿ ಮಾಡುವಂಥ ಶಾಲೆ ಇದಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಬೈಲೂರು ವಠಾರದ ಬೈಲೂರು ಮೈನ್ ಶಾಲೆಯ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಒಂದು ಕಾರ್ಯಕ್ರಮ ಸಮಾರಂಭದಲ್ಲಿ ನಾವೆಲ್ಲ ಸೇರಿಕೊಂಡು ಈ ಶಾಲೆಯ ಒಂದು ಉನ್ನತಿಯನ್ನು, ಈ ಶಾಲೆಯ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡುವಂತಹ ಒಂದು ದೃಷ್ಟಿಕೋನದಿಂದ ಹಳೆ ವಿದ್ಯಾರ್ಥಿ ಸಂಘದ ಒಂದು ಉದ್ಘಾಟನಾ ಸಮಾರಂಭವನ್ನು ಅದರೊಟ್ಟಿಗೆ ಸಂಭ್ರಮಿಸಿ ನಾವೆಲ್ಲ ಈ ಒಂದು ಶಾಲೆ ಉನ್ನತ ಅಭಿವೃದ್ಧಿಯ ಜೊತೆಗೆ ನಮ್ಮ ಮಕ್ಕಳ ಶಿಕ್ಷಣವೂ ಕೂಡ ಅಂತೆಯ ಕಲಿತಂಥ ಮಕ್ಕಳೆಲ್ಲ ಈ ಒಳ್ಳೆಯ ಶಿಕ್ಷಣ ಪಡೆದು ಈ ಶಾಲೆಯ ಶ್ರೇಯಸ್ಸನ್ನು, ಈ ಬೈಲೂರಿನ ವಠಾರವನ್ನು ಹಾಗೆ
ಈ ಕಾರ್ಕಳ ಹಾಗೂ ಉಡುಪಿ ಜಿಲ್ಲೆ ಹಾಗೆ ಕರ್ನಾಟಕಕ್ಕೆ ಒಂದು ಮಾದರಿ ಶಾಲೆಯಾಗಿ ನಮ್ಮ ಬೈಲೂರಿನಲ್ಲಿ ಈ ನೆಲೆಯೂರಬೇಕು ಅಂತೇಳಿ ನಾವೆಲ್ಲವೂ ನಮ್ಮೆಲ್ಲರ ಸಂಘಟಿತರಾಗಿ ನಾವು ಈ ಶಾಲೆಯನ್ನು ಬೆಳೆಸುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಧನ್ಯವಾದಗಳು. ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದ ಸಂಘಟನೆಯು ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹೇಗೆ ಉದಯಿಸ್ತಾನೆ, ಹೇಗೆ ಕಿರಣವಾಗಿ ಉದಯಿಸ್ತಾನೆ, ಅದೇ ರೀತಿ ನಮ್ಮ ಈ ಬೈಲೂರು ಮೈನ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಗಳಲ್ಲಿ ಇದ್ದಾರೆ. ಅವರೆಲ್ಲ ಒಗ್ಗಟ್ಟಾಗಿ ನಮ್ಮ ಒಂದು ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಕೈಜೋಡಿಸಬೇಕಾಗಿ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಮಾಡುತ್ತಿದ್ದೇನೆ. ಹಾಗೆ ನಾವು ಇಲ್ಲಿ ನೆರೆದಿರುವಂಥ ಹಳೆ ವಿದ್ಯಾರ್ಥಿಗಳು ಎಲ್ಲ ಒಟ್ಟಾಗಿ ಈ ಶಾಲೆಯನ್ನು ಕಾರ್ಕಳ ತಾಲೂಕಿನಲ್ಲಿ ಒಂದು ಮಾದರಿಯ ಶಾಲೆಯನ್ನು ಮಾಡುವ ಒಂದು ನಾವು ಛಲವನ್ನು ಹೊಂದಿದ್ದೇವೆ. ಪ್ರತಿಯೊಬ್ಬರು ನಾವು ಈ ಶಾಲೆಯ ಇವತ್ತು ಉದ್ಘಾಟನೆ ಆಗಿದೆ, ಅದೇ ರೀತಿ ಈ ಶಾಲೆಯು ನಾವು ಇವತ್ತಿನಿಂದವೇ ಈ ಶಾಲೆಯ ಒಂದು ಅಭಿವೃದ್ಧಿಗೆ ನಾವು ಕೈ ಜೋಡಿಸಿ ಈ ಶಾಲೆಯನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ನಾವು ಎಲ್ಲರೂ ಕೈ ಜೋಡಿಸಬೇಕು. ಹಾಗೆ 105 ವರ್ಷ ಇವತ್ತಿಗೆ ಈ ಶಾಲೆ ತುಂಬಿದೆ. ಈಗ ಈ ಶಾಲೆಯಲ್ಲಿ 103 ಮಕ್ಕಳು ಓದುತ್ತಿದ್ದಾರೆ. ಈ ಶಾಲೆಯಲ್ಲಿ KPS ಆಗಿ ಇಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು. ಹಾಗೆಯೇ ಪ್ರತಿಯೊಬ್ಬರ ಈ ಶಾಲೆಗೆ ದಾನ ಕೊಟ್ಟಂಥ ಕೌಡೂರು, ನಾಯರಬೆಟ್ಟು ಧಾರ್ಮಿಕ ಸೇವಾ ಸಮಿತಿ ಇವರಿಂದ ನಮಗೆ ಸಹಕಾರ ಕೊಡುತ್ತೇನೆಂದು ಕೋರಿರುತ್ತಾರೆ. ಹಾಗೆಯೇ ನಮ್ಮ ಈ ಶಾಲೆ ಅವರಿಂದ, ಹಾಗೆ ಈ ಊರಿನ ಪ್ರತಿಯೊಬ್ಬ ದಾನಿಗಳಿಂದಲೂ ಈ ಶಾಲೆ ಅಭಿವೃದ್ಧಿ ಹೊಂದಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಪ್ರತಿಯೊಬ್ಬರ ಸಹಕಾರ ಅಗತ್ಯ. ನಮಸ್ತೆ, ಎಲ್ಲರಿಗೂ ವಂದನೆಗಳು. ನಾನು ಆಶಾಬಾನು, ಈ ಶಾಲೆಯ ನಮ್ಮ ಬೈಲೂರು ಮೈನ್ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಕರ್ತವ್ಯ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಬೈಲೂರು ಮೈನ್ ಶಾಲೆಯ ಸ್ಥಾಪನೆಗೊಂಡು 105 ವರ್ಷಗಳು ಪೂರ್ಣಗೊಂಡಿವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸುವ ಒಂದು ಸಲುವಾಗಿ ನಮ್ಮ ಈ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಿಕೊಂಡಿದ್ದೇವೆ. ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ನಮ್ಮ ಶಾಲೆಯನ್ನು ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿಯೇ ಒಂದು ಉತ್ತಮವಾದ ಶಾಲೆಯನ್ನಾಗಿ ಎಲ್ಲ ರೀತಿಯ ಮೂಲಭೂತ ವ್ಯವಸ್ಥೆಗಳು ಹಾಗೂ ಉತ್ತಮವಾದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಪಡೆಯುವಂತಾಗಲಿಕ್ಕೆ ಎಲ್ಲ ರೀತಿಯ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ನಮಗೆ ನಮ್ಮ ಈ ಶಾಲೆಯಲ್ಲಿ ಹಿಂದೆ ಕಲಿತಿರುವ ಹಳೆ ವಿದ್ಯಾರ್ಥಿಗಳ ಸಹಕಾರ ತುಂಬ ಅಗತ್ಯವಾಗಿದೆ. ನಾನು ಎಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಏನೆಂದರೆ, ನಮ್ಮ ಈ ಶಾಲೆಯನ್ನು ಒಂದು ಉತ್ತಮವಾದ ಶಿಕ್ಷಣ ಸಿಗುವಂತಹ ನಮ್ಮ ಬೈಲೂರು ಪರಿಸರದಲ್ಲಿ ಒಂದು ಉತ್ತಮವಾದ ಶಾಲೆಯನ್ನು ಮಾಡುವಲ್ಲಿ ತಮ್ಮ ಸಹಕಾರವನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಒಂದು ಉತ್ತಮವಾದ ಕೆಲಸವನ್ನು ಮಾಡಲು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.